ಗುಡ್ ಮಾರ್ನಿಂಗ್ ಟು ಆಲ್. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಶಿಕ್ಷಣ ಇಲಾಖೆ ಪ್ರಕಟಿಸಿರುವ ಶಿಕ್ಷಕರಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆ ಪ್ರಕಟಿಸಿರುವ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಅವ್ರೇನೆಂದರೆ ಓನ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿಲ್ಲ. ಸೊ ಆ ಪ್ರಶ್ನೆಗೆ ನಾವು ಈ ದಿನ ಏನು ಮಾಡೋಣ, ಉತ್ತರಗಳನ್ನು ನೋಡೋಣ. ಯಾವ ರೀತಿಯಾಗಿ ಪ್ರಶ್ನೆ ಕೊಟ್ಟಿದ್ದಾರೆ, ನಾವು ಯಾವ ರೀತಿಯಾಗಿ ಉತ್ತರಿಸಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ವಿವರಣಾತ್ಮಕವಾಗಿ ಪ್ರತಿಯೊಂದು ಪ್ರಶ್ನೆಗೂ ವಿವರಣಾತ್ಮಕ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ನೋಡಿ. ಮೊದಲನೇ ಪ್ರಶ್ನೆ ಇದೆ, ನ್ಯಾಚುರಲ್ ಹಿಸ್ಟೋರಿ ಅಥವಾ ಹಿಸ್ಟ್ರಿ ಅಂತ ಕರೀತಾರೆ. ಈ ಗ್ರಂಥವನ್ನು ಯಾರು ರಚನೆ ಮಾಡಿದರು ಅಂತೇಳಿ ಪ್ರಶ್ನೆ ಇದೆ. ಆಪ್ಷನ್ಸ್ ಸುಲೇಮಾನು, ನಿಕೆಟಿನ್, ಪಿನ್ಲಿ ಮತ್ತು ಇತ್ಸಿಂಗ್ ಅಂತೇಳಿ 4 ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಪಿನ್ಲಿ ಆಗುತ್ತೆ. ಯಾಕೆ ಪಿನ್ಲಿ ಆಗ್ತಾನೆ ಅಂದರೆ, ಇದು ಪಿನ್ಲಿನೇ ಬರೆದದ್ದು, ಸುಲೇಮಾನು ಬರೆದಿಲ್ಲ, ತಪ್ಪು. ಇದು ಏನಾಗುತ್ತೆ, ಇವನು ಅರಬ್ ಪ್ರವಾಸಿಗ. ಯಾವ ದೇಶದ ಪ್ರವಾಸಿಗ? ಅರಬ್ ಪ್ರವಾಸಿಗ. ನಿಕಟಿನ್ ಕೂಡ ತಪ್ಪಾಗ್ತಾನೆ. ಯಾಕೆ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಇವನು ರಷ್ಯಾದ ಪ್ರವಾಸಿಗ. ಇದು ಇವೆಲ್ಲ ಇವು ಇಂಪಾರ್ಟೆಂಟ್, ಮತ್ತು ಇದರಲ್ಲಿ ನಿಮಗೆ ಪ್ರಶ್ನೆಗಳು ಖಂಡಿತ ಬಂದೇ ಬರ್ತವೆ. ನೆಕ್ಸ್ಟ್ ಪಿನ್ಲಿ ಐತಿಯಲ್ಲ, ಇದು ನ್ಯಾಚುರಲ್ ಹಿಸ್ಟ್ರಿ ಏನು ಒಳಗೊಂಡது ಅಂದರೆ, ಇದನ್ನ ಯಾರು ಬರೆದ್ರು? ಇವನು ರೋಮನ್ ಲೇಖಕ. ಯಾರು? ರೋಮನ್ ಲೇಖಕ ಪಿನ್ಲಿ. ಇದರಲ್ಲಿ ಏನಿದೆ? ಭಾರತ ಮತ್ತು ರೋಮ್ ನಡುವಿನ ವ್ಯಾಪಾರ ಸಂಬಂಧಗಳ ವಿವರಣೆ ಇದೆ. ಈ ರೀತಿ ನೆಕ್ಸ್ಟ್ ಪ್ರಶ್ನೆ ಒಂದಿಲ್ದ ಒಂದು ಎಕ್ಸಾಮ್ ಕೇಳ್ತಾನೆ. ಇದಕ್ಕೆ ಕೇಳದೇ ಇದ್ರು ಪ್ರತಿ PCPS ಅಂತೂ ಕಂಪಲ್ಸರಿ ಈ ಥರ ಕೇಳ್ತಾನೆ. ಏನಂತ? ಪಿನ್ಲಿಯ ನ್ಯಾಚುರಲ್ ಹಿಸ್ಟ್ರಿಯಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಏನು ವಿದೇಶಾಂಗ ವ್ಯವಹಾರನ, ಅರ್ಥಶಾಸ್ತ್ರನ, ವಿಜ್ಞಾನನ, ಭೂಗೋಳನ, ಅಥವಾ ಭಾರತ ಮತ್ತು ರೋಮ್ ನಡುವಿನ ಸಂಬಂಧ, ಈ ಥರ ಕೇಳ್ತಾನೆ. ಅದು ಭಾರತ ಮತ್ತು ರೋಮ್ ನಡುವಿನ ಸಂಬಂಧ. ಇತ್ಸಿಂಗ್ ಇದನ್ನಲ್ಲ, ಇತ್ಸಿಂಗ್ ಯಾರು? ಭಾರತಕ್ಕೆ ಭೇಟಿ ನೀಡಿದ ಬೌದ್ಧ ಯಾತ್ರಿಕ. ಓಕೆ, ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡ್ಕೊಂತ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಇದೆ, ಪಾರ್ಶ್ವನಾಥನು ಬೋಧಿಸಿದ 4 ತತ್ವಗಳಿಗೆ ಸಂಬಂಧಿಸಿಲ್ಲದಿರುವುದು. ಪ್ರಶ್ನೆನ ಸ್ವಲ್ಪ ಸರಿಯಾಗಿ ಓದಬೇಕು. ಏನು ಸಂಬಂಧಿಸಿಲ್ಲದಿರುವುದು? ನಾವು ಸಡನ್ಲಿ ಏನು ಮಾಡ್ತೀವಿ, ಸಂಬಂಧಿಸಿರುವುದು ಅಂತ ಆ ಥರ ಓದ್ತೀವಿ. ಸೊ ಒಂದ್ಸರಿ ನೀಟಾಗಿ ನೋಡಿ, ಅದು ಸಂಬಂಧಿಸಿಲ್ಲದಿರುವುದು. ಯಾವ ಸಂಬಂಧಿಸಿಲ್ಲ? ಪಾರ್ಶ್ವನಾಥ ಏನೇನು ಹೇಳಿದ? ಸತ್ಯ ಹೇಳಿದ, ಅಹಿಂಸೆನೂ ಹೇಳಿದ, ಅಪರಿಗ್ರಹನೂ ಹೇಳಿದ, ಆದರೆ ಬ್ರಹ್ಮಚರ್ಯ ಹೇಳಿಲ್ಲ. ಬ್ರಹ್ಮಚರ್ಯ ಸರಿಯಾದ ಉತ್ತರ ಆಗುತ್ತೆ. ಇವನು ಏನು ಪಾರ್ಶ್ವನಾಥ 4 ತತ್ವಗಳು ಹೇಳ್ತಾನೆ. ಅವು 4 ತತ್ವಗಳು ಯಾವುವು? ಅಹಿಂಸೆ, ಸತ್ಯ, ಅಪರಿಗ್ರಹ, ಮತ್ತು ಇನ್ನೊಂದು ಯಾವುದು? ಆಸ್ತೇಯ. ಯಾವುದು? ಆಸ್ತೇಯ. ಸತ್ಯ, ಅಹಿಂಸೆ, ಅಪರಿಗ್ರಹ, ಆಸ್ತೇಯ. ಇವೇನು ಸೀರಿಯಲ್ ಈ ಪ್ರಕಾರ ಈ ಥರ ನೆನ್ಪಿಟ್ಕೋಬೋದು. ಸತ್ಯ, ಅಹಿಂಸೆ, ಅಪರಿಗ್ರಹ. ಓಕೆ, ಸಾರಿ ಫಾರ್ ಡಿಸ್ಟರ್ಬೆನ್ಸ್, ಸಮ್ ಟೈಮ್ ಅದು ಏನೋ ಮೆಸೇಜ್ ಅಂತ. ಓಕೆ, ಈ ಬ್ರಹ್ಮಚರ್ಯ ಯಾರ್ದು ಹಂಗಾದ್ರೆ? ಬ್ರಹ್ಮಚರ್ಯ ಯಾರ್ದು ಅಂದರೆ 24ನೇ ತೀರ್ಥಂಕರ ಇರ್ತಾರೆ ನೋಡು. ಯಾರು? ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರ ಏನು ಬ್ರಹ್ಮಚರ್ಯ ಎಂಬ ತತ್ವವನ್ನು ಬೋಧನೆ ಮಾಡ್ತಾನೆ. ಆದ್ದರಿಂದ ಇದು ಏನು ಈ ಪಾರ್ಶ್ವನಾಥ 4 ತತ್ವಗಳಿಗೆ ಇದು ಸೇರಿಲ್ಲ. ಓಕೆ, ಇವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಈ ಕೆಳಗಂಡ ಹೇಳಿಕೆಗಳನ್ನು ಓದಿರಿ ಹಾಗೂ ಸರಿಯಾದ ಆಯ್ಕೆಗಳನ್ನು ಆರಿಸಿರಿ. ಹೇಳಿಕೆಗಳಿಂದ ಒಂದನೇದು, ನಗರ ಯೋಜನೆಯು ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ. ಸರಿದೆ. ಸ್ನಾನದ ಕೊಳ ಮೆಹೆಂಜುದಾರೊನಲ್ಲಿದೆ. ಓಕೆ, ಸರಿ ಇದೆ. ಕಾಲಿಂಗ್ಬನ್ ಈಗಿನ ಗುಜರಾತ್ನಲ್ಲಿದೆ. ಇದು ಗುಜರಾತ್ ಅಲ್ಲ, ಆ್ಯಕ್ಚುಲಿ ಇದು ರಾಜಸ್ಥಾನ ಆಗಿರುತ್ತೆ. ನೋಡೋಣ. ಸರಿಯಾದ ಉತ್ತರ ಎ ಮತ್ತು ಸಿ. ಯಾವುದು? ನಗರ ಯೋಜನೆಯು ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ. ಅದು ಸರಿ. ಸ್ನಾನದ ಕೊಳ ಮೆಹೆಂಜುದಾರೊನಲ್ಲಿದೆ, ಅದು ಕೂಡ ಸರಿಯಾಗಿದೆ. ಅದು ಕಾಲಿಂಗ್ಬನ್ ಎಲ್ಲಿದೆ ನೋಡಿ. ಕಾಲಿಂಗ್ಬನ್ನು ಗುಜರಾತ್ ಅಲ್ಲ, ಎಲ್ಲಿದೆ? ಕಾಲಿಂಗ್ಬನ್ ಇರೋದು ರಾಜಸ್ಥಾನದಲ್ಲಿ. ಎಲ್ಲಿ ಕಾಲಿಂಗ್ಬನ್ ಇರೋದು? ಎಲ್ಲಿ? ರಾಜಸ್ಥಾನದಲ್ಲಿದೆ, ಗುಜರಾತ್ ಅಲ್ಲ. ಏನು ಅಲ್ಲಿ ನಗರ ಯೋಜನೆ ಏನು? ಅಲ್ಲಿ ನಗರ ಯೋಜನೆಗೆ ಸಂಬಂಧಪಟ್ಟಂಗೆ ಏನಂದರೆ ಸುಟ್ಟಿಗೆಗಳ ಬಳಕೆ ಮಾಡಿದ್ರು. ಈಗಿನ ಆಧುನಿಕ ವ್ಯವಸ್ಥೆಯಂತೆ ಚರಂಡಿ ವ್ಯವಸ್ಥೆ ಅಲ್ಲಿತ್ತು. ಎರಡನೇದೇನು? ಪ್ರಸಿದ್ಧ ಈ ಬೃಹತ್ ಈಜುಕೊಳ. ಇದರಲ್ಲಿ ವಿಶೇಷ ಸಂದರ್ಭಗಳಲ್ಲಿ
ಏನು ಸ್ನಾನವನ್ನು ಗ್ರಾಮದ ಏನು ಸಿಂಧೂ ನಾಗರಿಕತೆ ಜನರು ಸ್ನಾನವನ್ನು ಮಾಡ್ತಾರೆ. ವಿಶೇಷ ಸಂದರ್ಭ ಅಂದರೆ ಯಾವುದು? ಹಬ್ಬ ಹರಿದಿನ ಆ ಥರ ಏನಾರು ವಿಶೇಷ ನಮಗೇನಿರ್ತಾವಲ್ಲ ಆ ರೀತಿ ಸಂದರ್ಭಗಳಲ್ಲಿ ಆ ಸಿಂಧೂ ನಾಗರಿಕತೆ ಜನರು ಸ್ನಾನವನ್ನು ಮಾಡ್ತಾಯಿದ್ರು ಅಂತೇಳಿ ಅರ್ಥ ಆಗುತ್ತೆ. 4ನೇ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ ಏನಾಗುತ್ತೆ? ಪಟ್ಟಿ 1 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ. ಸಿಂಪಲ್. ಪ್ರಾರ್ಥನಾ ಸಮಾಜ ಯಾರು? ಆತ್ಮಾರಾವ್ ಪಾಂಡುರಂಗ. ಆತ್ಮಾರಾವ್ ಪಾಂಡುರಂಗ ಆಗ್ತಾರೆ. ಸತ್ಯಶೋಧಕ ಸಮಾಜ ಜ್ಯೋತಿರಾವ್ ಫುಲೆ ಆಗ್ತಾರೆ. ಓಕೆ, ಜ್ಯೋತಿರಾವ್ ಫುಲೆ ಆಗ್ತಾರೆ. ಆರ್ಯ ಸಮಾಜ ಯಾರು? ಸ್ವಾಮಿ ದಯಾನಂದ ಸರಸ್ವತಿ ಆಗ್ತಾರೆ. ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ ಆಗ್ತಾರೆ. ಇದು ಸರಿಯಾದ ಉತ್ತರ ಯಾವುದಾಗುತ್ತೆ? 4 ಆಗುತ್ತೆ. ಓಕೆ, ಇಲ್ಲಿ ವಿವರಣೆ ಅದೇ ಇದೆ. ವಿವರಣೆ ಏನು ಸಿಂಪಲ್ ಇದೆ. ಏನು ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ್ ಸ್ಥಾಪಿಸಿದರು. ಸತ್ಯಶೋಧಕವನ್ನು ಜ್ಯೋತಿರಾವ್ ಫುಲೆ ಸ್ಥಾಪಿಸಿದರು. ಆರ್ಯ ಸಮಾಜವನ್ನು ಸ್ವಾಮಿ ದಯಾನಂದ ಸರಸ್ವತಿ, ರಾಮಕೃಷ್ಣ ಮಿಷನನ್ನು ಸ್ವಾಮಿ ವಿವೇಕಾನಂದರು ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಕಲ್ಕತ್ತಾದಲ್ಲಿ. ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ನೆನ್ಪಿಟ್ಕೊಳ್ಳೋದೊಂದು ಪಾಯಿಂಟ್. ಓಕೆ, ಏನಾರ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಈ ಮನೆತನಗಳ ಅಥವಾ ಸುಲ್ತಾನ ಸಂತತಿಗಳ ಸರಿಯಾದ ಕಾಲಾನುಕ್ರಮ ಏನು? ಸರಿಯಾದ ಕಾಲಾನುಕ್ರಮ ಯಾವುದು? ಖಿಲ್ಜಿ, ಸೈಯದ್, ಗುಲಾಮಿ, ತುಘಲಕ್. ಇವು ಸರಿಯಾದ ಕಾಲಕ್ರಮ ಯಾವುದು? ಏನಾಗುತ್ತೆ? ಆಪ್ಷನ್ಸ್ ನೋಡಿ. CADB ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ? ಫಸ್ಟ್ನೇದಾಗುತ್ತೆ. ಫಸ್ಟ್ನೇದು ಯಾವುದು? ಸಿ ಅಂದರೆ ಗುಲಾಮಿ ಫಸ್ಟ್ ಬರುತ್ತೆ. ಆದ ನಂತರ ಖಿಲ್ಜಿ ಬರ್ತದೆ. ಆದ ನಂತರ ತುಘಲಕ್ ಬರ್ತದೆ. ಆದ ನಂತರ ಸೈಯದ್ ಬರ್ತದೆ. ಇಲ್ಲಿ ಸರಿಯಾದ ಕಾಲಕ್ರಮ ನೀವು ನೋಡ್ಬೋದು. ನಿಮಗೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಒಂದು ಕೋಡ್ ವರ್ಡ್ ಇದೆ. ಏನು? ಗುಕ್ ತಂದ ಸಲೋದಿ ಅಂತ. ಏನು? ಗುಕ್ ಇದು ಬರೆಯಕ್ಕೆ ಬರ್ತಾ ಇಲ್ಲ, ಸಾರಿ. ಗುಕ್ ತಂದ ಸಲೋದಿ ಅಂತೇಳಿ ಮಾಡ್ಕೊಳ್ಳಿ. ಏನು? ಗುಕ್ ತಂದ ಸಲೋದಿ ಅಂತೇಳಿ ಅದು ಒಂದು ಕೋಡ್. ಗು ಅಂದರೆ ಗುಲಾಮ, ಕ ಅಂದರೆ ಗುಕ್, ಕ ಅಂದರೆ ಖಿಲ್ಜಿ, ಗುಕ್, ತಂದ ಅಂದರೆ ತುಘಲಕ್, ದ ಅಂದರೆ ತಂದ ಸಲೋದಿ, ತುಘಲಕ್, ಸೈಯದ್, ಗುಕ್ ತಂದ ಕನ್ಫ್ಯೂಸ್ ಆಗ್ತಾಯಿತ್ತು ನನಗೆ, ಸಾರಿ. ಅದನ್ನು ನಾನು ಕಾಮೆಂಟ್ ಮಾಡ್ತೀನಿ, ಅದು ನೆನಪಾಗ್ತಾಯಿಲ್ಲ. ನೋಡೋಣ. ಅಂದರೆ ಗುಕ್ ತಂದ ಸಲೋದಿ ಅಂತೇಳಿ ಈ ಥರ ಕೋಡ್ ವರ್ಡ್ ಇದೆ. 1 by 1 ನಿಮಗೆ ಏನು ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಅದೇ ಆಗುತ್ತೆ. ಇಲ್ಲಿದೆ ನೋಡಿ, ಸಾರಿ. ಗುಕ್ ತಂದ ಸಲೋದಿ ಅಂದರೆ ಗುಲಾಮಿ, ಖಿಲ್ಜಿ, ತುಘಲಕ್ ಮತ್ತು ಸೈಯದಿ. ಗುಕ್ ತಂದ ಸಲೋದಿ ಅಂತೇಳಿ ನೆನ್ಪಿಟ್ಕೊಳ್ಳಿ. ಓಕೆ, ಯಾವ್ಯಾವ ಎಲ್ಲೆಲ್ಲಿ ಏನು ಯಾವಾಗ ಆಳ್ವಿಕೆ ಮಾಡಿದ್ರು ಅಂದರೆ, ಮೊದಲೇದು ಗುಲಾಮ್ ಸಂತತಿ 1206 ರಿಂದ 1290, ಖಿಲ್ಜಿ ಸಂತತಿ 1290 ರಿಂದ 1320ರವರೆಗೆ, ತುಘಲಕ್ ಸಂತತಿ 1320 ರಿಂದ 1414ರವರೆಗೆ, ಸೈಯದ್ ಸಂತತಿ 1414 ರಿಂದ 1451ರವರೆಗೆ. ಹೀಗಾಗಿ ಸರಿಯಾದ ಕ್ರಮ ಆಗುತ್ತೆ CADB. ಓಕೆ, ಇದರಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ. ಏನು ಓದಬೇಕು? ವಿಜಯನಗರ ಸಾಮ್ರಾಜ್ಯವನ್ನು 4 ಮನೆತನಗಳು ಆಳಿದವು. ಎರಡನೇದು, ತಾಳಿಕೋಟೆ ಕದನವು 1565ರಲ್ಲಿ ನಡೆಯಿತು. ಓಕೆ. ಡೊಮಿಂಗೋ ಫಾಯದ್ ಇಟಲಿಯ ಪ್ರವಾಸ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿಯು ಈಗಿನ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಇವು ಸರಿನಾ? ನೋಡಿ, ಸರಿಯಾದ ಉತ್ತರಗಳು ಯಾವ್ಯಾವ ಆಗ್ತವೆ ಅಂತ ನೋಡಿ. ಸರಿಯಾದ ಉತ್ತರ ಯಾವುದು? ಎಷ್ಟು ಹೇಳಿಕೆಗಳು ಸರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 1 ಹೇಳಿಕೆ ಸರಿನಾ, 2 ಹೇಳಿಕೆ ಸರಿನಾ, 3 ಹೇಳಿಕೆ ಅಂತ. ಸೊ ಹಿಂಗಾದಾಗ ತುಂಬ ಕಷ್ಟ ಆಗುತ್ತೆ. ಇದರಲ್ಲಿ 2 ಹೇಳಿಕೆಗಳ ಮಾತ್ರ ಸರಿ. ಯಾವ 2 ಹೇಳಿಕೆಗಳು ಸರಿ ಅಂದರೆ ನೋಡಿ, ಇಲ್ಲಿ ವಿವರಣೆ ಕೊಟ್ಟಿದ್ದೀನಿ. 1ನೇ ಹೇಳಿಕೆ ಸರಿ. ಏನು? ಸಂಗಮ, ಸಾಳುವ, ತುಳುವ, ಅರವೀಡು ಎಂಬ 4 ಮನೆತನಗಳ ಆಳ್ವಿಕೆಯನ್ನು ಮಾಡಿದ್ರು. ಸರಿ ಇದೆ. 2ನೇ ಹೇಳಿಕೆನೂ ಸರಿ. ಏನಿದೆ? ರಕ್ಕಸ್ತಂಗಡಿ ಕದನವು ರಕ್ಕಸ್ತಂಗಡಿ ಅಥವಾ ತಾಳಿಕೋಟೆ ಕದನ ಅಂತ ಕರೀತಾರೆ, 1565ರಲ್ಲಿ ನಡೆಯಿತು. ಇದು ಕೂಡ ಸರಿ ಇತ್ತು. ವಿಜಯಪುರದ ಆದಿಲ್ ಶಾಹಿಗಳ ಮಧ್ಯೆ ಮತ್ತು ವಿಜಯನಗರ ಸಾಮ್ರಾಜ್ಯದ ರಾಮರಾಯರ ಮಧ್ಯೆ ಈ ಕದನ ಫೈನಲ್ ವಾರ್ ನಡೆಯುತ್ತೆ. ಇದರಿಂದ ಏನು ಹಂಪಿ ಏನಾಗುತ್ತೆ? ಹಾಳು ಕುಂಪಿ ಆಗುತ್ತೆ ಅಂತೇಳಿ ಇಲ್ಲಿ ಏನು
ಇತಿಹಾಸಕಾರರೆಲ್ಲ ಹೇಳ್ತಾರೆ. ಮೂರನೇ ಹೇಳಿಕೆ ತಪ್ಪಾಗುತ್ತೆ. ಏನಂದರೆ ಡೊಮಿಂಗ್ ಫಯಾಜ್ ಪೋರ್ಚುಗಲ್ ದೇಶದ ಪ್ರವಾಸಿ, ಇಟಲಿ ಅಲ್ಲ. ಯಾವ ದೇಶದ ಪ್ರವಾಸಿ ಡೊಮಿಂಗ್ ಫಯಾಜು? ಪೋರ್ಚುಗಲ್ ದೇಶದವನು, ಅವನು ಇಟಲಿ ಅಲ್ಲ. ನಾಲ್ಕನೇ ಹೇಳಿಕೆ ತಪ್ಪು. ಯಾಕು? ಹಂಪಿ ಪ್ರಸ್ತುತ ವಿಜಯನಗರ ಜಿಲ್ಲೆಯಲ್ಲಿದೆ. ವೆರಿ ಇಂಪಾರ್ಟೆಂಟ್. ಹಿಂದೆ ಬಳ್ಳಾರಿ ಜಿಲ್ಲೆ ಇದ್ದರೂ ಕೂಡ ಪ್ರಸ್ತುತ ಎಲ್ಲಿದೆ? ಹೊಸ ಜಿಲ್ಲೆ ಡಿವೈಡ್ ಆಯ್ತಲ್ಲ ವಿಜಯನಗರ ಅಂತೇಳಿ, ವಿಜಯನಗರ ಜಿಲ್ಲೆಯಲ್ಲಿದೆ. ಇದು ಇಂಪಾರ್ಟೆಂಟ್. ಕಾಮನ್ ಆಗಿ ನಾವು ಬಳ್ಳಾರಿ ಅಂತಲೇ ಬರುತ್ತದು. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಬೇಕು. ಹಾಗಾಗಿ 2 ಹೇಳಿಕೆಗಳು ಮಾತ್ರ ಸರಿ ಆಗ್ತವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ವಾಟರ್ ಫ್ರೇಮನ್ನು ಸಂಶೋಧಿಸಿದವರು ಯಾರು? ವಾಟರ್ ಫ್ರೇಮನ್ನು ಸಂಶೋಧಿಸಿದವರು ಯಾರು ಅಂದರೆ ರಿಚರ್ಡ್ ಆರ್ಕ್ರೈಟ್ ಅಂತೇಳಿ. ಯಾರು? ರಿಚರ್ಡ್ ಆರ್ಕ್ರೈಟ್. ವಿವರಣೆ ನೋಡೋಣ. ವಿವರಣೆ ಏನಂದರೆ ಜೇಮ್ಸ್ ವ್ಯಾಟ್ ತಪ್ಪಾಗ್ತಾನೆ. ಯಾಕೆ ತಪ್ಪಾಗ್ತಾನೆ? ಈತ ಅಭಯಂತ್ರವನ್ನು ಕಂಡುಹಿಡಿತಾನೆ. ಯಾರು? ಸ್ಟೀಮ್ ಎಂಜಿನಿಯರ್ ಕಂಡುಹಿಡಿದ್ರೆ ಯಾರು? ಜೇಮ್ಸ್ ವ್ಯಾಟ್. ನೆಕ್ಸ್ಟ್ ವಿಲಿಯಂ ಬೆಲ್ ಕೂಡ ತಪ್ಪಾಗ್ತದೆ. ಯಾಕೆ? ಸಿಲಿಂಡರ್ ಪ್ರಿಂಟಿಂಗ್ ಯಂತ್ರಕ್ಕೆ ಸಂಶೋಧಿಸಿದನು. ಏನು? ಸಿಲಿಂಡರ್ ಪ್ರಿಂಟಿಂಗ್ ಯಂತ್ರ ಸಂಬಂಧಿಸಿದವನು ಯಾರು? ವಿಲಿಯಂ ಬೆಲ್. ಆರ್ಗ್ರ್ಯೂಸ್ ಕೂಡ ತಪ್ಪಾಗ್ತದೆ. ಯಾಕೆ? ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರ ಕಂಡುಹಿಡಿತಾನೆ. ನೂಲುವ, ಯಾವುದು? ಹತ್ತಿಯನ್ನು ನೂಲುವಂಥ ಸ್ಪಿನ್ನಿಂಗ್ ಜೆನ್ನಿ ಯಂತ್ರವನ್ನು ಕಂಡುಹಿಡಿದ್ರೆ ಯಾರು? ಆರ್ಗ್ರ್ಯೂಸ್ ಆಗ್ತಾರೆ. ರಿಚರ್ಡ್ ಆರ್ಕ್ರೈಟ್ ಏನಂದರೆ ಇವ ಜಲಶಕ್ತಿಯಿಂದ ನಡೆಯುವ ನೂಲಿನ ಯಂತ್ರ, ವಾಟರ್ ಫ್ರೇಮ್, ನೀರಿನಿಂದ ನಡೀತಕ್ಕಂಥ ನೂಲಿನ ಯಂತ್ರವನ್ನು ಕಂಡುಹಿಡಿತಾನೆ. ಹಾಗಾಗಿ ಸರಿಯಾದ ಉತ್ತರ ರಿಚರ್ಡ್ ಆರ್ಕ್ರೈಟ್, ಆಪ್ಷನ್ 4 ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಕೆಳಕಂಡ ಹೇಳಿಕೆಯನ್ನು ಓದಿರಿ, ಅವುಗಳ ತಪ್ಪಾಗಿರೋ ಹೇಳಿಕೆಯನ್ನು ಗುರುತಿಸಿ ಅಂತಿದೆ. ತಪ್ಪಾಗಿರೋದು ಫಸ್ಟು ಈ ಪ್ರಶ್ನೆಗಳಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ. ಆವಾಗ ಮೈಂಡಿಗೆ ತಪ್ಪು ಅಂತೇಳಿ ಮೈಂಡಿಗೆ ಸ್ಟ್ರಾಂಗ್ ಆಗಿ ಅರ್ಥ ಆಗಬೇಕು, ಇಲ್ಲಾಂದ್ರೆ ಹೋಗಲ್ಲ. ಸೊ ಫಸ್ಟ್ನೇ ಹೇಳಿಕೆ ಏನಾಗುತ್ತೆ? ಫಿಲಡೆಲ್ಫಿಯಾ ಅಧಿವೇಶನಗಳು ಅಮೆರಿಕಾ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿವೆ ಅಂತಿದೆ. ಹೌದಾ? ನೋಡೋಣ. ಗ್ಯಾಬಿಲ್ಲೆ ಫ್ರಾನ್ಸಿನ ಕ್ರಾಂತಿಯೊಂದಿಗೆ ಸಂಬಂಧ ಹೊಂದಿದೆ ಅಂತಿದೆ. ನೋಡೋಣ. ಗಿಲೋಟಿನ್ ಯಂತ್ರದ ಬಳಕೆ ರಷ್ಯಾದ ಕ್ರಾಂತಿಯೊಂದಿಗೆ ಸಂಬಂಧ ಹೊಂದಿದೆ. ಇದು ಸರಿ ಇದೆ ಆ್ಯಕ್ಚುಲಿ. ಶಾಂತಿ ಆಹಾರ ಭೂಮಿ ಎಂಬ ಆಶ್ವಾಸನೆ ಲೆನಿನ್ನೊಂದಿಗೆ ಸಂಬಂಧ ಹೊಂದಿದೆ. ಇದು ಕೂಡ ತಪ್ಪಿದೆ. ಸರಿಯಾದ ಉತ್ತರ ಯಾವುದು? 3ನೇ ಆಪ್ಷನ್ಸ್ ಆಗುತ್ತೆ. ಏನದು? ಗಿಲೋಟಿನ್ ಯಂತ್ರದ ಬಳಕೆ ರಷ್ಯಾ ಕ್ರಾಂತಿಯೊಂದಿಗೆ ಸಂಬಂಧ ಹೊಂದಿದೆ. ಅಂದರೆ ಇದು ಸಂಬಂಧ ಹೊಂದಿಲ್ಲ, ಏನು ಹೊಂದಿಲ್ಲ ಆ್ಯಕ್ಚುಲಿ. ತಪ್ಪಾಗಿ ಹೇಳಿಕೆ ಅಂತ ಕೊಟ್ಟಿದ್ದಾರಲ್ಲ ನೋಡಿ, ಇಲ್ಲಿ ಎಷ್ಟು ಕನ್ಫ್ಯೂಸ್ ಆಗುತ್ತೆ ನಿಮಗೆ ಅಂತ. ತಪ್ಪಾಗಿರೋ ಹೇಳಿಕೆ ಯಾವುದು? ಇದು ತಪ್ಪು. ಗಿಲೋಟಿನ್ ಯಂತ್ರದ ಬಳಕೆ ರಷ್ಯಾದ ಕ್ರಾಂತಿಗೆ ಸಂಬಂಧ ಹೊಂದಿಲ್ಲ, ಆ್ಯಕ್ಚುಲಿ ಸಂಬಂಧ ಹೊಂದಿದೆ ಅಂತ ಐತಲ್ಲ, ಹಂಗಾಗಿ ಅದು ಸರಿ ಉತ್ತರ ಆಗುತ್ತೆ. ವಿವರಣೆ ನೋಡೋಣ. ನೋಡಿ, 1, 2, 4 ವಿವರಣೆಗಳು ಸರಿ ಆಗ್ತವೆ. ಯಾಕೆ? ಫಿಲಡೆಲ್ಫಿಯಾ ಅಧಿವೇಶನ ಅಮೆರಿಕದ್ದು. ಓಕೆ. ಗ್ಯಾಬಿಲ್ಲೆ ಉಪ್ಪಿನ ತೆರಿಗೆ ಫ್ರಾನ್ಸ್ ಕ್ರಾಂತಿಯದ್ದು. ಶಾಂತಿ ಆಹಾರ ಭೂಮಿ ಲೆನಿನ್ನ ಘೋಷಣೆಯಾಗಿತ್ತು. ಓಕೆ. ಗಿಲೋಟಿನ್ ಬಳಕೆ ತಪ್ಪು ಹೇಳಿಕೆ. ಯಾಕೆ ತಪ್ಪು ಹೇಳಿಕೆ ಅಂದರೆ ಗಿಲೋಟಿನ್ನು ಶಿರಚ್ಛೇದನ ಅಂದರೆ ಕುತ್ತಿಗೆ ಕಟ್ ಮಾಡತಕ್ಕಂಥ ಯಂತ್ರ. ಅದು ಫ್ರೆಂಚ್ ಕ್ರಾಂತಿಗೆ ಸಂಬಂಧಿಸಿದೆ. ಭಯೋತ್ಪಾದನಾ ಆಳ್ವಿಕೆಗೆ ಸಂಬಂಧಿಸಿದ ರಷ್ಯಾ ಕ್ರಾಂತಿಗೆ ಅಲ್ಲ. ಓಕೆ, ಇದು ಫ್ರೆಂಚ್ ಕ್ರಾಂತಿಗೆ ಸಂಬಂಧಿಸಿದ. ರೈಟ್. ಅದೇನು ಫ್ರೆಂಚ್ ಕ್ರಾಂತಿಗೆ ಸಂಬಂಧಿಸಿದ ಯಾವುದೋ ಏನು ಫ್ರೆಂಚಿನ ಮಹಾರಾಣಿಗೆ ಹೋಗಿ ಅದೇ ಬ್ರೆಡ್ ಇಲ್ಲ ಅಂದರೆ ಏನಾಯಿತು? ರೊಟ್ಟಿ ಕೊಡಿ ಅಂದರೆ ರೊಟ್ಟಿ ಇಲ್ಲ ಅಂದರೆ ಏನಾಯಿತು? ಬ್ರೆಡ್ ತಿನ್ನಿ ಅಂತ ಹೇಳಿದ್ಲಂತೆ. ಆ ಥರ ಅಂಥವ್ರನ್ನೆಲ್ಲ ಅಲ್ಲಿ ಕೊಲೆ ಆಗ್ತವೆ. ಸೊ ಇನ್ನೊಂದು ಸರಿ ನೋಡಿ. ಫಿಲಿಡೆಲ್ಫಿಯಾ ಅಧಿವೇಶನಗಳು ಅಮೆರಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿವೆ. ಇದು ಸರಿ, ಆದರೆ ತಪ್ಪಾಗಿರೋ ಹೇಳಿಕೆಗಳನ್ನು ಕೂರಿಸಿರೋದ್ರಿಂದ ಇದು ಆಗಲ್ಲ ಆನ್ಸರ್. ಗ್ಯಾಬಿಲ್ಲೆ ಫ್ರಾನ್ಸಿನ ಕ್ರಾಂತಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ, ಆದರೆ ಉತ್ತರ ಆಗಲ್ಲ. ಯಾಕೆ? ಇಲ್ಲಿ ತಪ್ಪಾಗಿ ಹೇಳಿಕೆ ನೀಡಿದ್ದಾರೆ. ಗಿಲೋಟಿನ್ ಯಂತ್ರದ ಬಳಕೆ ರಷ್ಯಾದ ಕ್ರಾಂತಿಯೊಂದಿಗೆ ಸಂಬಂಧ ಹೊಂದಿದೆ. ಸಂಬಂಧ ಹೊಂದಿಲ್ಲ. ಯಾಕೆ? ಇದು ಫ್ರಾನ್ಸ್ ಕ್ರಾಂತಿಯೊಂದಿಗೆ, ಯಾವುದು? ಫ್ರಾನ್ಸ್ ಕ್ರಾಂತಿಯೊಂದಿಗೆ ಸಂಬಂಧ ಹೊಂದಿದೆ. ಶಾಂತಿ ಆಹಾರ ಭೂಮಿ ಎಂಬ ಆಶ್ವಾಸನೆ ಲೆನಿನ್ನೊಂದಿಗೆ ಸಂಬಂಧ ಹೊಂದಿದೆ. ಓಕೆ, ಇದು ಸರಿ, ಆದರೆ ಯಾಕೆಂದರೆ ತಪ್ಪಾಗಿರೋ ಹೇಳಿಕೆ ಅಲ್ಲಲ್ಲ. ಓಕೆ, ರೈಟ್. ಸರಿಯಾದ ಉತ್ತರ ಇದಕ್ಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ 3 ಆಗುತ್ತೆ. ಮುಂದಿನ ಪ್ರಶ್ನೆ ನೋಡಿ. ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಿಸಿದ ಘಟನೆಗಳ ಸರಿಯಾದ ಕಾಲಕ್ರಮಣಿಕೆಯನ್ನು ಗುರುತಿಸಿ. ಓಕೆ, ಏಕೀಕರಣ ಯಾವ ಏಕೀಕರಣ? ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದ. ಒಂದನೇದು
ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ. ಎರಡನೇದು ಕರ್ನಾಟಕ ವಿದ್ಯಾವರ್ತ ಸಂಘದ ಸ್ಥಾಪನೆ. ಸಿ ರಾಜ್ಯ ಪುನರ್ವಿಂಗಡಣಾ ಆಯೋಗ ನೇಮಕ. ನೆಕ್ಸ್ಟು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಅಂದರೆ ಸರಿಯಾದ ಕಾಲಾನುಕ್ರಮ ಒನ್ ಬೈ ಸ್ಟೆಪ್ ಬೈ ಸ್ಟೆಪ್. ಓಕೆ, ಫಸ್ಟ್ ಯಾವ್ದು ನಡೀತು? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಒಂದನೇದಾಗುತ್ತೆ BADC. ಯಾವುದು? BADC ಆಗುತ್ತೆ. ಬಿ ಯಾವುದು? ಕರ್ನಾಟಕ ವಿದ್ಯಾವರ್ತಕ ಸಂಘ. ಯಾವಾಗ ಸ್ಥಾಪನೆ ಆಯಿತು? ಇಲ್ಲಿ ಸ್ವಲ್ಪ ವಿವರಣೆ ಇದೆ ನೋಡಿ, 1 by 1 ಯಾಕಾಗುತ್ತೆ ಅಂತ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿದೆ. ಅದು ಯಾವಾಗ ಸ್ಥಾಪನೆ ಆಯಿತು? 1890. ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನಲ್ಲಿದೆ. 1915ರಲ್ಲಿ ಸ್ಥಾಪನೆ ಆಗುತ್ತೆ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಏನು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದು 1924. ಹೌದಾ? ಬೆಳಗಾವಿಯಲ್ಲಿ ನಡೆಯುತ್ತೆ. ನೆಕ್ಸ್ಟು ರಾಜ್ಯ ಪುನರ್ವಿಂಗಡಣಾ ಆಯೋಗ. ಇದೇನು 1953ರಲ್ಲಿ ಫಜಲ್ ಅಲಿ ಆಯೋಗ ಅಂತ ಕರೀತಾರೆ ಇದನ್ನ. ಇದು ಸರಿಯಾದ ಏರಿಕೆ ಕ್ರಮದಲ್ಲಿರ್ತಕ್ಕಂಥ ಉತ್ತರ ಆಗಿರುತ್ತೆ. ಇವು ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿರದೇ ಇರುವುದು. ಇದು ಈ ಥರ ನೆನಪಿಟ್ಕೊಳ್ಳಿ. ಆ್ಯಕ್ಚುಲಿ ನಾವು ಕನ್ಫ್ಯೂಸ್ ಆಗುತ್ತೆ, ಹೊರಗೆ ಬಂದ ನಂತರ ಇದು ಹಿಂಗೈತೆ, ಇದು ಗೊತ್ತಿತ್ತಲ್ಲಪ್ಪ ತಪ್ಪಾಗ್ಬಿಟ್ಟು ಈ ಥರ ಆಗ್ತವೆ. ಒಂದೊಂದು ಪ್ರಶ್ನೆನೂ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆನ ಕರೆಕ್ಟಾಗಿ ಓದಿ. ಫಸ್ಟ್ ಉತ್ತರ ಗೊತ್ತಿಲ್ಲದಿದ್ರೂ ಕೂಡ ಪ್ರಶ್ನೆನ ಓದಿ ನೀಟಾಗಿ. ಸಂಬಂಧಿಸಿರದೇ ಇರುವುದನ್ನು ಗುರುತಿಸಿ. ಯಾರಿಗೆ? ಮೊಘಲರಿಗೆ ಸಂಬಂಧಿಸಿರೋದು. ಪಂಚಮಹಲ್ ಸಂಬಂಧಿಸಿದೆಯಾ? ಸಂಬಂಧಿಸಿದೆ. ಬಾದಶಾಹಿ ಮಸೀದಿ ಸಂಬಂಧಿಸಿದೆ. ಹಜಾರ ಸೀತಂ ಇದು ಸಂಬಂಧಿಸಿಲ್ಲ. ಸೊ ದಿವಾನ್ ಇ ಖಾಸ್ ಇದು ಸಂಬಂಧಿಸಿದೆ. ಹೌದಾ? ಓಕೆ, ವಿವರಣೆ ನೋಡಿ. ಪಂಚಮಹಲ್, ಬಾದಶಾಹಿ ಮಸೀದಿ, ದಿವಾನ್ ಇ ಖಾಸ್. ತಪ್ಪು. ಯಾಕೆ ತಪ್ಪು? ಇದು ಸಂಬಂಧಿಸಿರದೇ ಇರುವುದು. ಏನು? ಸಂಬಂಧಿಸಿರದೇ ಇರುವುದು. ಇವು ಮೊಘಲ್ ಚಕ್ರವರ್ತಿಗಳಾದ ಅಕ್ಬರ್, ಶಹಜಾನ್ ಮತ್ತು ಔರಂಗಜೇಬರ ಕಾಲದಲ್ಲಿ ನಿರ್ಮಾಣವಾದವು. ಹಜಾರ್ ಸೀತಂ ಇದೆಯಲ್ಲ, ಇದು ಸಹಸ್ರ ಕಂಬಗಳ ಅರಮನೆ. ಹಜಾರ ಸೀತಂ ಅಂತ ಕರೀತಾರಂತೆ ಇದನ್ನ. ಇದು ಸಹಸ್ರ ಕಂಬಗಳ ಅರಮನೆ ಅಂತಂದ್ರೆ ಅರ್ಥ ಆಗಿರೋದು. ಇದು ದೆಹಲಿ ಸುಲ್ತಾನರ ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದ. ಅದರಿಂದ ಇದು ಮೊಘಲರದಲ್ಲ. ಇವೆಲ್ಲ ಮೊಘಲರಿಗೆ ಸಂಬಂಧಿಸ್ತೇವೆ, ಆದರೆ ಮೊಘಲರಿಗೆ ಸಂಬಂಧಿಸಿರದೇ ಇರೋದು ಯಾವುದು? ಹಜಾರ ಸೀತಂ. ಅದು ಯಾರಿಗೆ ಸಂಬಂಧಿಸಿದೆ? ಡೆಲ್ಲಿ ಸುಲ್ತಾನರು. ಅದು ಯಾರು ಕಟ್ಟಿಸಿದ್ರು? ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ, ಪ್ರಶ್ನೆಗಳು ಸ್ವಲ್ಪ ಕನ್ಫ್ಯೂಸ್ ಆಗ್ತವೆ, ನಿಧಾನ ಸ್ವಲ್ಪ ಅರ್ಥ ಮಾಡಿಕೊಂಡು ಹೋದರೆ ಸರಿ ಆಗ್ತವೆ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಏನಾಗುತ್ತೆ? ಭಾರತದ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಇದು ಗ್ಯಾಪ್ ಆಗಿದೆ ಸ್ವಲ್ಪ. ಯಾವ ಹೇಳಿಕೆಗಳು ಸರಿಯಾಗಿವೆ? ಓಕೆ, ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ ನಡೆಯಿತು. ಸರಿನಾ? ತಪ್ಪಾ? ತೃತೀಯ ದುಂಡು ಮೇಜಿನ ಸಮ್ಮೇಳನ 1932ರಲ್ಲಿ ನಡೆಯಿತು. ತೃತೀಯ ಸರಿ ಇದೆ. ಸೈಮನ್ ಆಯೋಗ 1927ರಲ್ಲಿ ನೇಮಕವಾಯಿತು. ಸರಿ ಇದೆ. ಚಿತ್ತರಂಜನ್ ದಾಸ್ ಹಾಗೂ ಜವಾಹರ್ಲಾಲ್ ನೆಹರು ಅವರು ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದರು. ಈ ಸ್ವರಾಜ್ಯ ಪಕ್ಷ ಚಿತ್ತರಂಜನ್ ದಾಸ್ ಓಕೆ, ಬಟ್ ಜವಾಹರ್ಲಾಲ್ ನೆಹರು ಅಲ್ಲ. ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಸ್ಥಾಪನೆ ಮಾಡ್ತಾರೆ. ಸೊ ಏನು ಹೇಳಿಕೆಗಳು ಸರಿಯಾಗಿ ಈ ಕೆಳಗಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂದರೆ ABC ಸರಿಯಾಗಿ, ಡಿ ತಪ್ಪಿರುತ್ತೆ. ಅಲ್ಲ, AB ಮಾತ್ರ ಸರಿ. ಯಾವ್ದು ಸರಿ ನೋಡೋಣ. ABC ಸರಿಯಾಗಿದೆ, ಡಿ ತಪ್ಪಿದೆ. ವಿವರಣೆ ನೋಡೋಣ. ನೋಡಿ, ಚಂಪಾರಣ ಸತ್ಯಾಗ್ರಹ 1917 ಸರಿ ಇದೆ. ಈ ಮೂರನೇ ದುಂಡು ಮೇಜಿನ ಸಮ್ಮೇಳನ 1932ರಲ್ಲಿ ಸರಿ ಇದೆ. ಇದು ಭಾಳ ಕನ್ಫ್ಯೂಸ್ ಆಗುತ್ತೆ ನೋಡಿ. 30ರಲ್ಲಿ ಸ್ಟಾರ್ಟ್ ಆಗುತ್ತೆ, 33 ಅಂದ್ಕೊಂಡ್ಬಿಡ್ತೀವಿ. ನಾವು ಫಸ್ಟ್ ಟೈಮ್ PC ಎಕ್ಸಾಮ್ ಬರೆದಾಗ ಏನೋ ಇದೇ ಸೇಮ್ ಕ್ವೆಶನ್ ಬಂದಿತ್ತು. ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೀತು ಅಂದ್ರೆ 1930 ಒಂದನೇದು, ಎರಡನೇದು 30, ಈ ಥರ 31 2, 32 3 ಆಗಬೇಕು. ಹಂಗೆಲ್ಲ 30ರಾಗ ಸ್ಟಾರ್ಟ್ ಆಗುತ್ತೆ, 33 ಮೂರನೇದು ಆಗಿಬಿಡುತ್ತೆ. ಆ ಥರ ಕನ್ಫ್ಯೂಸ್ ಆಗುತ್ತೆ. ನೋಡಿ, ನೆನ್ಪಿಟ್ಕೊಂಡು. ಸೈಮನ್ ಆಯೋಗ 1927ರಲ್ಲಿ ರಚನೆ ಆಗುತ್ತೆ. 1928ರಲ್ಲಿ ಭಾರತಕ್ಕೆ ಬರುತ್ತೆ. ಆ ಸೈಮನ್ ಆಯೋಗದಲ್ಲಿ ಯಾವುದೇ ಭಾರತೀಯ
ಭಾರತೀಯರು ಇರುವುದಿಲ್ಲ, ಅಂದರೆ ಭಾರತೀಯ ಸದಸ್ಯರು ಇರುವುದಿಲ್ಲ. ಅದಕ್ಕಾಗಿ ಅದನ್ನು ಸೈಮನ್ ಗೋ ಬ್ಯಾಕ್ ಅಂತೇಳಿ ಭಾರತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾರೆ. ಓಕೆ, ಇನ್ನು ಸ್ವರಾಜ್ಯ ಪಕ್ಷವನ್ನು CR ದಾಸ್ ಮತ್ತು ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಅಲ್ಲ, ಜವಾಹರ್ಲಾಲ್ ನೆಹರು ತಂದೆ ಯಾರು, ಮೋತಿಲಾಲ್ ನೆಹರು ಕೂಡಿ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಜವಾಹರ್ಲಾಲ್ ನೆಹರು ಇತ್ತು, ಹಾಗಾಗಿ ಅದು ತಪ್ಪಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಎರಡನೇ ಮಹಾಯುದ್ಧಕ್ಕೆ ಸಂಬಂಧಿಸಿದ ತಪ್ಪಾಗಿರೋ ಹೇಳಿಕೆಯನ್ನು ಗುರುತಿಸಿ ಅಂತಿದೆ. ಎರಡನೇ ಮಹಾಯುದ್ಧ 1945ರಲ್ಲಿ ನಡೆಯುತ್ತೆ, ಹೌದಾ, 45ರಲ್ಲಿ ಮುಕ್ತಾಯ ಆಗುತ್ತೆ ಆ್ಯಕ್ಚುಲಿ. ಎರಡನೇ ಮಹಾಯುದ್ಧವು 1939ರಿಂದ 45ರವರೆಗೆ ನಡೀತು, ಸರಿ ಇದೆ. 1941ರ ಡಿಸೆಂಬರಲ್ಲಿ ಜಪಾನ್ ಪರ್ಲ್ ಹಾರ್ಬರ್ ನೌಕಾನೆಲೆಯ ಮೇಲೆ ದಾಳಿ ಮಾಡಿತು, ಇದು ಕೂಡ ಸರಿ ಇದೆ. ಪರ್ಲ್ ಹಾರ್ಬರ್ ನೌಕಾನೆಲೆಯ ಮೇಲೆ ದಾಳಿ ಮಾಡಿ ಅಲ್ಲಿ ಏನು ಅಮೆರಿಕಕ್ಕೆ ಸೇರಿದಂಥ ನೌಕಾನೆಲೆ ಇರುತ್ತೆ, ಅದರ ಮೇಲೆ ದಾಳಿ ಮಾಡುತ್ತೆ. ಇದರಿಂದ ಅಮೆರಿಕ ಎರಡನೇ ಮಹಾಯುದ್ಧಕ್ಕೆ ನೇರವಾಗಿ ದೂಕಕ್ಕೆ ಇದು ಮೇನ್ ರೀಸನ್ ಆಗುತ್ತೆ. 1939 ಸೆಪ್ಟೆಂಬರ್ 1ರಂದು ಹಿಟ್ಲರ್ನು ಪೋಲೆಂಡ್ನ ಮೇಲೆ ದಾಳಿ ಮಾಡಿದನು. ಆಕ್ರಮಣ ಈ ಯುದ್ಧಕ್ಕೆ ತತ್ಕ್ಷಣದ ಕಾರಣವಾಯಿತು, ಇದು ಕೂಡ ಸರಿ ಇದೆ. ನಾಲ್ಕನೇದು, ಎರಡನೇ ಮಹಾಯುದ್ಧದಲ್ಲಿ ಅಣುಬಾಂಬ್ ದಾಳಿಗೆ ಗುರಿಯಾದ ಹಿರೋಶಿಮಾ ಮತ್ತು ನಾಗಸಾಕಿ ಜರ್ಮನಿಲಿದೆ, ಅದು ಜರ್ಮನಿಲಿ ಅಲ್ಲ, ಅದು ಇರೋದೆಲ್ಲಿ, ಜಪಾನ್ದಲ್ಲಿ. ಎಲ್ಲಿ, ಜಪಾನ್ದಲ್ಲಿ. ಒಂದು ನಿಮಿಷ, ಓಕೆ, ಥ್ಯಾಂಕ್ ಯು. ಇರೋದೆಲ್ಲಿ, ಅದು ಎಲ್ಲಿದೆ ಏನೋ, ಈ ಹಿರೋಶಿಮಾ ನಗರವು ಜರ್ಮನಿಯಲ್ಲಿ ಇದೆ ಅಂತ ಐತಲ್ಲ, ಅದು ಅಲ್ಲ, ಅದಿರೋದಲ್ಲಿ ಜಪಾನ್ದಲ್ಲಿ. ಹಾಗಾಗಿ ಇದು 4ನೇ ಹೇಳಿಕೆ ತಪ್ಪಾಗುತ್ತೆ. ಎರಡನೇ ಮಹಾಯುದ್ಧದಲ್ಲಿ ಅಣುಬಾಂಬ್ಗೆ ದಾಳಿ ಗುರಿಯಾದ ಹಿರೋಶಿಮಾ ನಗರವು ಜರ್ಮನಿಲಿದೆ. ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಆಗುತ್ತೆ. ಏನು ಫ್ಯಾಟ್ ಮ್ಯಾನ್ ಮತ್ತು ಇನ್ನೊಂದು ಯಾವುದು ಲಿಟಲ್ ಬಾಯ್ ಅಂತೇಳಿ 2 ಬಾಂಬ್ಗಳನ್ನು ಅಮೆರಿಕದವರು ಹಾಕ್ತಾರೆ. 2 ಬಾಂಬ್ಗಳು ಡಿಫ್ರೆಂಟ್ ಆಗಿರ್ತವೆ, ಒಂದೇ ರೀತಿಯಾಗಿರಲ್ಲ. ಒಂದು ಅಣುಬಾಂಬು, ಇನ್ನೊಂದು ಥೋರಿಯಂ ನಿರ್ಮಿತ ಅಣುಬಾಂಬು, ಅದು U-35 ಅಂತ ಇರುತ್ತಲ್ಲ, U-35 ಒಂದು ನಿರ್ಮಿತ ಆಗಿರುತ್ತೆ, ಇನ್ನೊಂದು ಥೋರಿಯಂ, 2 ಅಲ್ಲಿ ಟೆಸ್ಟ್ ಮಾಡಿದ್ದಾರೆ ಅಂತೇಳಿ ಒಂದು ಇನ್ಫಾರ್ಮೇಷನ್. ಓಕೆ, ಸರಿಯಾಗಿವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಕೆಳಕಂಡ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆ. ಓಕೆ, ಇವರು ಸರ್ವಜ್ಞ ಮತ್ತು ಜಗದ್ಗುರು ಎಂಬ ಬಿರುದುಗಳನ್ನು ಹೊಂದಿದ್ದರು. ಯಾರು? ಇವರನ್ನು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲಾಗಿತ್ತು. ಓಕೆ, ಇವರು ವಿವೇಕ ಚೂಡಮಣಿ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಯಾರು ಇವರು ಅಂದರೆ ರಾಮಾನುಜಾಚಾರ್ಯರ, ಏನು ರಾಮಾನಂದರು, ಮಧ್ವಾಚಾರ್ಯ, ವಿವೇಕ ಚೂಡಮಣಿ ನಮಗೆ ಕನ್ಫ್ಯೂಸ್ ಆಗ್ತಾಯಿದೆ. ಉತ್ತರವನ್ನು ನೋಡೋಣ. ಶಂಕರಾಚಾರ್ಯರು, ರೈಟ್. ಯಾರು? ಶಂಕರಾಚಾರ್ಯರು. ಇವರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತದ ಪ್ರತಿಪಾದಕರು. ಮಧ್ವಾಚಾರ್ಯರು ದ್ವೈತ ಮತದ ಪ್ರತಿಪಾದಕರು. ಓಕೆ, ಇಲ್ಲಿ ವಿವರಣೆಯನ್ನು ನೋಡೋಣ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಪ್ರತಿಪಾದಕರು. ಶಂಕರಾಚಾರ್ಯರಿಗೆ ಬಿರುದುಗಳಿದ್ದವು ಹಾಗೂ ವಿವೇಕ ಚೂಡಮಣಿಯನ್ನು ಯಾರು? ಶಂಕರಾಚಾರ್ಯ ಮಾಡಿದರು. ಇವರು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಅಶೋಕನಿಗೆ ಸಂಬಂಧಿಸಿದ ಶಿಲಾಶಾಸನ ದೊರೆತಿರುವುದು ಗವಿಮಠ. ಪ್ರಸ್ತುತ ಎಲ್ಲಿದೆ ಅಂದರೆ ಕೊಪ್ಪಳದಲ್ಲಿದೆ, ಐ ಥಿಂಕ್. ಹೌದು, ಸರಿಯಾದ ಉತ್ತರ ಕೊಪ್ಪಳ ಆಗುತ್ತೆ. ಉಳಿಕೆಯಾದಲ್ಲಿ ಏನೇನು ಸಿಕ್ಕಿವೆ? ರಾಯಚೂರಲ್ಲಿ ಮಸ್ಕಿ ಶಿಲಾಶಾಸನ ದೊರೆತಿದೆ. ಚಿತ್ರದುರ್ಗ ಬ್ರಹ್ಮಗಿರಿ ಮತ್ತು ಸಿದ್ದಾಪುರ ಶಾಸನಗಳಿವೆ, ಇದು ಇಂಪಾರ್ಟೆಂಟ್ ನೋಡಿ. ಬ್ರಹ್ಮಗಿರಿ, ಇದು ಮಸ್ಕಿನೂ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕೊಪ್ಪಳದಲ್ಲಿ ಗವಿಮಠ ಮತ್ತು ಪಾಲ್ಕಿಗುಂಡು ಎಂಬ ಅಶೋಕನ ಶಾಸನಗಳು ಕಂಡುಬರುತ್ತವೆ. ಓಕೆ, ಮಸ್ಕಿ ಶಿಲಾಶಾಸನದಲ್ಲಿ ಅಶೋಕನನ್ನು ದೇವನಾಂಪ್ರಿಯ ಅಶೋಕ ಅಂತೇಳಿ ನಮೂದಿರ್ತಕ್ಕಂಥ ಶಾಸಕ ಮೊದಲು. ಇನ್ನು ಅಶೋಕನ ಹೆಸರು ಉಲ್ಲೇಖ ಇರೋದು ದೇವನಾಂಪ್ರಿಯ ಅಂತಂದರೆ ಅವನು ಅಶೋಕನೇ, ಅವನು ಏನು ಪ್ರಸ್ತುತ ಏನು ಭಾರತದಲ್ಲಿ ಆಡಳಿತ ಮಾಡಿದ ಅಶೋಕನೇ ಅಂತೇಳಿ ಏನು ಕನ್ಫರ್ಮ್ ಆಗಿರೋದು ಇಲ್ಲಿಂದ, ಈ ಮಸ್ಕಿ ಶಿಲಾಶಾಸನದಿಂದ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಈ ಕೆಳಕಂಡ ಹೇಳಿಕೆಯನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಗಳನ್ನು ಆರಿಸಿ. ಏನು ಆಯ್ಕೆಗಳು ಏನಿದ್ದಾವೆ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಮುಂಬೈನಲ್ಲಿ ನಡೆಯಿತು. ಹೌದಾ, ನೋಡೋಣ. ರಾಣಿ ಅಬ್ಬಕ್ಕದೇವಿ ಚೌಟ ಮನೆತನದವರು, ಇದು ಸರಿ.
ಮುಸ್ಲಿಂ ಲೀಗ್ 1905ರಲ್ಲಿ ಸ್ಥಾಪನೆ ಆಯಿತು. ಇದು ಆ್ಯಕ್ಚುಲಿ ತಪ್ಪಾಗುತ್ತೆ. 1905ರಲ್ಲಿ ಅಲ್ಲ, ಆ್ಯಕ್ಚುಲಿ 1906ರಲ್ಲಿ ಸ್ಥಾಪನೆ ಆಗುತ್ತೆ. ಓಕೆ, ನೋಡೋಣ. ಸರಿಯಾದ ಉತ್ತರ ಎ ಮತ್ತು ಬಿ. ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯೋಜನೆ ಮೊದಲ ಬಾರಿಗೆ ಎಲ್ಲಿ ನಡೀತು? ಮುಂಬೈನಲ್ಲಿ ನಡೆಯಿತು. ಓಕೆ, ಮುಂಬೈನಲ್ಲಿ ನಡೀತು. ಸರಿ. ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿ ಚೌಟಾ ರಾಜ ವಂಶದವರು, ಇದು ಕೂಡ ಸರಿ. ಮುಸ್ಲಿಂ ಲೀಗ್ ಸ್ಥಾಪನೆ ಆಗೋದು 1906ರಲ್ಲಿ. 1905ರಲ್ಲಿ ಏನಾಗುತ್ತೆ? ಬಂಗಾಳ ವಿಭಜನೆ ಆಗುತ್ತೆ. ಓಕೆ, ಸ್ವಲ್ಪ ಸ್ವಲ್ಪ ಹೇಳಿಕೆ ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥದ್ದಕ್ಕೆ ಇವು ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ ಪ್ರಶ್ನೆ. ರಜಪೂತರ ವಿವಿಧ ಮನೆತನಗಳು ಹಾಗೂ ಅವುಗಳ ಆಳ್ವಿಕೆಯ ಸ್ಥಾಪಕರುಗಳಿಗೆ ಸಂಬಂಧಿಸಿದ ತಪ್ಪಾಗಿರುವ ಹೇಳಿಕೆ ಯಾವುದು? ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ. ಯಾವುದಾಗುತ್ತೆ? ಪ್ರಶ್ನೆ ಒಂದನೇದು ಏನಾಗಿದೆ? ಗಹಡ್ವಾಲರು ಉಪೇಂದ್ರ ಕೃಷ್ಣರಾಜ. ಗಹಡ್ವಾಲ ಮನೆತನ ಉಪೇಂದ್ರ ಕೃಷ್ಣರಾಜ ಸ್ಥಾಪನೆ ಮಾಡಿದಂತ ಅರ್ಥ ಆಗುತ್ತೆ. ಅಲ್ಲ. ಗುರ್ಜಾಹರ ಪ್ರತಿಹಾರ ಹರಿಶ್ಚಂದ್ರ, ಇದು ಸರಿ ಇದೆ. ಚಂದೇಲರ ನನ್ನೂಕ ಅಂತ ಇದೆ, ಇದು ಸರಿ ಇದೆ. ಸೋಳಂಕಿಗಳು ಮೊದಲನೇ ಮೂಲ ರಾಜ, ಇದು ಕೂಡ ಸರಿಯಾಗಿದೆ. ತಪ್ಪಾದ ಆನ್ಸರ್ ಯಾವುದು? ಗಹಡ್ವಾಲ ರೈತರು ಉಪೇಂದ್ರ ಕೃಷ್ಣರಾಜ, ಅದು ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ? ಅದನ್ನ ಯಾರು ಸ್ಥಾಪನೆ ಮಾಡಿದಂದರೆ ಉಪೇಂದ್ರ ಕೃಷ್ಣರಾಜನು ಏನು ಪರಮಾರ ರಾಜ ಮನೆತನದ ಸ್ಥಾಪಕ. ಗಡ್ವಾಲ ಮನೆತನದ ಸ್ಥಾಪಕ ಯಾರಾಗ್ತಾರೆ? ಚಂದ್ರದೇವ. ಓಕೆ, ಉಳಿಕೆಯಾದವೆಲ್ಲ ಸರಿ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಭಾರತದ ಪ್ರಮುಖ ಶ್ರೀ ವೈಷ್ಣವ ಮಠವಾಗಿರುವ ಅಂಡಮಾನ್ ಮಠ ಎಲ್ಲಿದೆ? ಇರುವ ಸ್ಥಳ ಕೇಳಿದ್ದಾರೆ. ಸೊ ಆಯ್ಕೆಗಳೇನಿದೆ? ಕಾಲಡಿ, ಕಾಸರಗೋಡು, ಶ್ರೀನಗರ, ಶ್ರೀರಂಗಂ. ಸರಿಯಾದ ಉತ್ತರ ಯಾವುದಾಗುತ್ತೆ? ಕಾಲಡಿ. ಓಕೆ, ಸಾರಿ, ಕಾಲಡಿ ಅಲ್ಲ, ಶ್ರೀರಂಗಂ ಅಂತ. ಸೊ ಒಂದು ನಿಮಿಷ ರೀ. ಓಕೆ, ಸರಿ ಇದೆ ಶ್ರೀರಂಗಮು. ಏನಂದರೆ ಕಾಲಡಿ ಇದು ಶಂಕರಾಚಾರ್ಯರ ಜನ್ಮಸ್ಥಳ. ನಾನು ಇದು ಕನ್ಫ್ಯೂಸ್ ಆಯಿತು ಆ್ಯಕ್ಚುಲಿ. ಶ್ರೀರಂಗಂ ಇದೆಲ್ಲ, ಇದು ತಮಿಳುನಾಡಿನ ಶ್ರೀರಂಗಂ ಪ್ರಸಿದ್ಧ ಶ್ರೀ ವೈಷ್ಣವ ಕ್ಷೇತ್ರ ಹಾಗೂ ಅಂಡವನ್ ಆಶ್ರಮ ಮಠ ಇದೆ. ಇದು ಆ್ಯಕ್ಚುಲಿ ಈ ಏನು ಒಂದು ಕೊಳ್ಳೀಡಂ ಅಂತ ನದಿ ಇದೆ. ಕೊಳ್ಳೀಡಂ ನದಿ ಪಕ್ಕದಲ್ಲಿ, ನದಿ ದಂಡೆ ಮೇಲೆ ಈ ಒಂದು ಆಶ್ರಮ ಇದೆ. ಇದು ಆಶ್ರಮ ಅಂತ, ಇದನ್ನು ಶ್ರೀಮದ್ ಅಂಡವನ್ ಆಶ್ರಮ ಅಂತೇಳಿ ಕರೀತಾರೆ. ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಸಾಮಾನ್ಯವಾಗಿ ಇದಕ್ಕೆ ಏನು ಕಾಲಡಿನೇ ಅಂತ ಬರ್ತದೆ. ಸ್ವಲ್ಪ ಇದು ಶಂಕರಾಚಾರ್ಯ ಜನ್ಮಸ್ಥಳ ನೆನ್ಪಿಟ್ಕೊಳ್ಳಿ. ಕಾಗೋಡು ಸತ್ಯಾಗ್ರಹ ನಡೆದ ವರ್ಷ ಯಾವುದು ಅಂತ ಕೇಳಿದರೆ, ಇದು ನಡೆದ ವರ್ಷ 1951ರಲ್ಲಿ ನಡೆಯುತ್ತೆ. ಸರಿಯಾದ ಉತ್ತರ ಯಾವುದು? 1951. ಎಲ್ಲಿ? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾಗೋಡಿನಲ್ಲಿ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂದರೆ ಗೇಣಿದಾರರ ಮತ್ತು ರೈತರ ಹಕ್ಕುಗಳಿಗಾಗಿ ಈ ಕಾಗೋಡು ಸತ್ಯಾಗ್ರಹ ನಡೆಯುತ್ತೆ. ಇದು ಇಂಪಾರ್ಟೆಂಟು, ಇದು ಒಂದು ಪಾಯಿಂಟ್. ಓಕೆ, ನೆಕ್ಸ್ಟ್ ಕಾಯೋ ಶ್ರೀ ಗೌರಿ, ಇದನ್ನು ರಚಿಸಿದವರು ಯಾರು ಅಂತ ಕೇಳಿದರೆ, ಕಾಯೋ ಶ್ರೀ ಗೌರಿ, ಅದು ಸರಿಯಾದ ಉತ್ತರ ಯಾವುದಾಗುತ್ತಾ? ಬಸಪ್ಪ ಶಾಸ್ತ್ರಿ ಆಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ವಿವರಣೆ ನೋಡೋದಾದರೆ, ಬಸಪ್ಪ ಶಾಸ್ತ್ರಿ ಏನು ಇವರು ಮೈಸೂರು ಸಂಸ್ಥಾನದ ಮಾಜಿ ರಾಷ್ಟ್ರಗೀತೆಯಾಗಿದ್ದ ಕಾಯೋ ಶ್ರೀ ಗೌರಿ ಕಾರುಣ್ಯ ಲಹರಿ ಎಂಬ ಗೀತೆಯನ್ನು ಕನ್ನಡದ ಶೇಕ್ಸ್ಪಿಯರ್ ಎಂದೇ ಖ್ಯಾತರಾದ ಬಸಪ್ಪ ಶಾಸ್ತ್ರಿಗಳು ರಚನೆ ಮಾಡ್ತಾರೆ. ನೋಡಿ, ನಮಗೆ ಆ್ಯಕ್ಚುಲಿ ಇದು ಹೊಸದಿದು, ಬೇರೆ ಬೇರೆ ಎಕ್ಸಾಮ್ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಕಾಯೋ ಶ್ರೀ ಗೌರಿ ಕಾರುಣ್ಯ ಲಹರಿ ಎಂಬ ಗೀತೆಯನ್ನು ರಚಿಸಿದವರು ಬಸಪ್ಪ ಶಾಸ್ತ್ರಿ. ಇದು ಮೈಸೂರು ಸಂಸ್ಥಾನದ ಮಾಜಿ ರಾಷ್ಟ್ರಗೀತೆ ಅಂತ. ಓ ಮೈ ಗಾಡ್, ಗೊತ್ತೇ ಇದೆಯಲ್ಲ ನೋಡಿ. ಇದನ್ನು ಇವರು ರಚನೆ ಮಾಡ್ತಾರೆ ಮತ್ತು ಇವ್ರನ್ನ ಕನ್ನಡದ ಶೇಕ್ಸ್ಪಿಯರ್ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಸಂಚಿ ಹೊನ್ನಮ್ಮ ತಪ್ಪಾಗುತ್ತೆ. ಯಾಕೆ? ಸಂಚಿ ಹೊನ್ನಮ್ಮ, ಹಡಪದ ಅಪ್ಪಣ್ಣ, ಇವರು ಹಡಪದ ಗೌರಮ್ಮ ಹಾಗೂ ಅಧಿಬದಿಯ ಧರ್ಮ. ಸಾರಿ, ಸಂಚಿ ಹೊನ್ನಮ್ಮ ಇದಾರಲ್ಲ, ಇವರು ಅಧಿಬದಿಯ ಧರ್ಮ ಅಂತೇಳಿ ಬರೀತಾರೆ. ಇದು ಹಡಪದ ಅಪ್ಪಣ್ಣ ಇದ್ದಾರಲ್ಲ, ಇವರು ಹಡಪದ ಗೌರಮ್ಮ ಅಂತೇಳಿ ಬರೀತಾರೆ. ಓಕೆ, ರೈಟ್. ಮುಂದಿನ ಪ್ರಶ್ನೆ. ಬಿರುಗಾಳಿಗಳ ಬಹುಶಿಖರ ಹೆಸರಿನೊಂದಿಗೆ ಹೆಚ್ಚು ನಿಕಟ ಸಂಬಂಧ ಹೊಂದಿರುವ ವ್ಯಕ್ತಿ
ಯಾರು? ಕೇಪ್ ಆಫ್ ಗುಡ್ ಹೋಪ್ ಯಾರು ಕರೀತಾರೆ? ಬಾರ್ತಲೋಮಿ ಡಯಾಸ್. ಅದನ್ನು ಬಾರ್ತಲೋಮಿ ಡಯಾಸ್ ಇವನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಬೇಕಂತ ಮೊದಲ ಬಾರಿಗೆ ಬರ್ತಾನೆ. ದಕ್ಷಿಣ ಆಫ್ರಿಕಾದ ಕೆಳಗೆ ತುತ್ತ ತುದಿ ಇದೆಯಲ್ಲ ಅಲ್ಲಿವರೆಗೆ ಬರ್ತಾನೆ. ಅಲ್ಲಿವರೆಗೆ ಬಂದು ವಾಪಸ್ ಹೋಗ್ತಾನೆ. ಬಿ ಡಯಾಸ್, ಇವನಿಗೆ ಬಿ ಡಯಾಸ್ ಅಂತ ಕರೀತಾರೆ, ಬಾರ್ತಲೋಮಿ ಡಯಾಸ್ ಅಂತ ಕರೀತಾರೆ. ಅಲ್ಲಿ ಏನಂದರೆ ಚಂಡಮಾರುತಗಳು, ಸಮುದ್ರದಲ್ಲಿ ಚಂಡಮಾರುತಗಳಿಂದ ಸಿಕ್ಕಾಪಟ್ಟೆ ಅವನಿಗೆ ಮುಂದೆ ಬರೋಕ್ಕಾಗಲ್ಲ. ಅವಾಗ ಅವನು ಅಲ್ಲಿದ್ದು ವಾಪಸ್ ಹೋಗ್ತಾನೆ. ಅಲ್ಲಿ ಬೀಸಿದಂಥ ಚಂಡಮಾರುತಗಳಿಗೆ ಅಲ್ಲಿ ಅಲ್ಲಿ ಏನು ಬಿರುಗಾಳಿಗಳ ಶಿಖರ ಅಂದರೆ ಕೇಪ್ ಆಫ್ ಗುಡ್ ಹೋಪ್ ಅಂತೇಳಿ ಕರೆದುಬಿಟ್ಟು ಹೋಗ್ತಾನೆ ಅಲ್ಲಿ. ಓಕೆ, ಇಲ್ಲಿ ನೋಡಿ, ಬಾರ್ತಲೋಮಿ ಡಯಾಸ್ 1488ರಲ್ಲಿ ಆಫ್ರಿಕಾ ದಕ್ಷಿಣ ತುತ್ತ ತುದಿಯನ್ನು ತಲುಪಿ ಅಲ್ಲಿನ ಬಿರುಗಾಳಿಗೆ ಎದುರಿ ಅದಕ್ಕೆ ಬಿರುಗಾಳಿಗಳ ಶಿಖರ ಅಥವಾ ಕೇಪ್ ಆಫ್ ಸ್ಟಾರ್ಮ್ ಅಥವಾ ಎಂದು ಹೆಸರಿಟ್ಟನು. ನಂತರ ಪೋರ್ಚುಗಲ್ ರಾಜ ಇದನ್ನು ಸದಾಶಯ ಶಿಖರ ಅಂದರೆ ಕೇಪ್ ಆಫ್ ಗುಡ್ ಹೋಪ್ ಅಂತೇಳಿ ಕರಿತಾನೆ. ಯಾರು? ಪೋರ್ಚುಗಲ್ ರಾಜ ಹೆನ್ರಿ ಅಂತಿರ್ತಾನೆ ಅವನು. ಆ್ಯಕ್ಚುಲಿ ಅವನ ಹೆಸರೇನು? ಹೆನ್ರಿ ಇರ್ತಾನೆ. ಅವನು ಅದು ಬಿರುಗಾಳಿಗಳ ಶಿಖರ ಅಲ್ಲ, ಅದು ಒಂದು ನಮಗೆ ಸದಾಶಯ ಭೂಷಣ ಅಂದರೆ ಕನ್ನಡದಾಗ ಇನ್ನೊಂದು ವರ್ಡು ಏನು ಅಂತಾರೆ ಅದಕ್ಕೆ, ಅದು ಒಂದು ಒಳ್ಳೆಯ ಶುಭ ಸೂಚಕ ಅಂದರೆ ಕೇಪ್ ಆಫ್ ಗುಡ್ ಹೋಪ್ ಅಂತೇಳಿ ಹೆನ್ರಿ ಹೇಳ್ತಾನೆ. ಓಕೆ, ನೆಕ್ಸ್ಟ್ ನೈಲ್ ನದಿಯ ವರಪ್ರಸಾದ ಕೆಳಕಂಡ ಯಾವುದಾಗಿದೆ? ನೈಲ್ ನದಿಯ ವರಪ್ರಸಾದ ಯಾವುದು? ಈಜಿಪ್ಟ್ ನಾಗರಿಕತೆ ಆಗುತ್ತೆ. ಓಕೆ, ಸರಿಯಾದ ಉತ್ತರ ಈಜಿಪ್ಟ್ ನಾಗರಿಕತೆ ಆಗುತ್ತೆ. ಈಜಿಪ್ಟ್ ನಾಗರಿಕತೆ ಯಾಕೆ ಸರಿ? ಈಜಿಪ್ಟ್ ಪ್ರಸಿದ್ಧ ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್ ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಅಂತ ಕರೀತಾರೆ. ಈಜಿಪ್ಟ್ ನಾಗರಿಕತೆಯನ್ನು ನೈಲ್ ನದಿಯ ವರಪ್ರಸಾದ ಅಂತ ಕರೆದವರು ಯಾರು? ಹೆರೋಡೋಟಸ್. ಇದು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಳಂದ ವಿಶ್ವವಿದ್ಯಾಲಯ ಪ್ರಸ್ತುತ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಅದು ಸರಿಯಾದ ಉತ್ತರ ಬಿಹಾರ್ ಇದೆ. ಎಲ್ಲಿ? ಬಿಹಾರ್ ರಾಜ್ಯದಲ್ಲಿದೆ. ಯಾವುದು? ಅದಕ್ಕೆ ಸಂಬಂಧಿಸಿದ ಸ್ವಲ್ಪ ವಿವರಣೆ ನೋಡೋದಾದರೆ, ಪ್ರಾಚೀನ ಭಾರತದ ಪ್ರಸಿದ್ಧ ಬೌದ್ಧ ಕಲಿಕಾ ಕೇಂದ್ರ ನಳಂದ ವಿಶ್ವವಿದ್ಯಾಲಯದ ಪ್ರಸ್ತುತದಲ್ಲಿದೆ. ಬಿಹಾರದ ರಾಜಗೀರ್ ಬಳಿಯಲ್ಲಿದೆ. ಇದನ್ನು ಗುಪ್ತ ಸಾಮ್ರಾಜ್ಯದ ಕುಮಾರಗುಪ್ತ ಇದನ್ನು ಸ್ಥಾಪನೆ ಮಾಡ್ತಾನೆ. ಓಕೆ, ಇನ್ನೊಂದು ನಳಂದ ಸಾಮ್ರಾಜ್ಯ, ಇನ್ನೊಂದು ನಳಂದ ಮತ್ತು ಇನ್ನೊಂದು ವಿಶ್ವವಿದ್ಯಾಲಯ ಬರುತ್ತೆ. ಯಾವುದು? ಇನ್ನೊಂದು ತಕ್ಷಶಿಲಾ ಅಂತ ಬರ್ತದೆ. ಅದು ಪ್ರಪಂಚದ ಹಳೆಯ ವಿಶ್ವವಿದ್ಯಾಲಯ ಅಂತ ಕರೀತಾರೆ. ಆ ತಕ್ಷಶಿಲಾ ಪ್ರಸ್ತುತ ಎಲ್ಲಿದೆ ಅಂತೇಳಿ ಕೇಳ್ತಾರೆ ಸಾಮಾನ್ಯವಾಗಿ. ಅದು ಈಗಿನ ಪಾಕಿಸ್ತಾನದಲ್ಲಿದೆ. ಆ್ಯಕ್ಚುಲಿ ಅದು ಅವಾಗಿನ ಕಾಲದಲ್ಲಿ ಭಾರತದಲ್ಲಿತ್ತು, ಇವಾಗ ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ನೆನ್ಪಿಟ್ಕೊಳ್ಳಿ. ಕುತುಬ್ ಮಿನಾರ್ ಇರುವ ಸ್ಥಳ ಯಾವುದು? ಎಲ್ಲಿದೆ? ಎಲ್ಲರಿಗೂ ಗೊತ್ತಿರುತ್ತೆ. ಕುತುಬ್ ಮಿನಾರ್ ದೆಹಲಿಯಲ್ಲಿದೆ. ಅದು ಕುತುಬುದ್ದೀನ್ ಐಬಕ್ನಿಂದ ನಿರ್ಮಾಣ, ಅಂದರೆ ಅವನು ಕಟ್ಟಿಸ್ತಾನೆ. ಇಲ್ತಮಿಷ್ನಿಂದ ಪೂರ್ಣಗೊಂಡ, ಅಂದರೆ ಇವನು ಬುನಾದಿಯಾಗಿ ಅರ್ಧವರೆಗೆ ಕಟ್ತಾನೆ, ಅದನ್ನು ಪೂರ್ಣಗೊಳಿಸಿದ ಯಾರು? ಇಲ್ತಮಿಷ್. ಓಕೆ, ಕುತುಬುದ್ದೀನ್ ಐಬಕ್ ನಂತರ ಬರೋನು ಇಲ್ತಮಿಷ್. ಆ ಇಲ್ತಮಿಷ್ನ ಮಗಳೇ ರಜಿಯಾ ಸುಲ್ತಾನನ್ನು ಇರ್ತಾಳೆ. ಅದು ನೋಡೋಣ ನೆಕ್ಸ್ಟ್. ಫ್ಯಾಸಿಸಮ್ ಸಂಬಂಧಿಸಿರೋದು ಯಾವುದು? ಫ್ಯಾಸಿಸಮು ಯಾವುದಕ್ಕೆ ಸಂಬಂಧಿಸಿದೆ? ಯಾವ ದೇಶಕ್ಕೆ ಅಂದರೆ ಇಟಲಿ ದೇಶಕ್ಕೆ ಸಂಬಂಧಿಸಿದೆ. ಜರ್ಮನಿ ತಪ್ಪ. ಯಾಕೆ ಜರ್ಮನಿಯಲ್ಲಿ ಫ್ಯಾಸಿಸಮ್ ಅಲ್ಲ, ಅಲ್ಲೇನಿತ್ತು? ನಾಜಿಸಮ್ ಇತ್ತು. ಅಲ್ಲಿ ಹಿಟ್ಲರ್ ಇದರ ಮುಖ್ಯಸ್ಥನಾಗಿದೆ. ಓಕೆ, ಇಟಲಿಯಲ್ಲಿ ಫ್ಯಾಸಿಸಮ್ ಇತ್ತು. ಈ ತತ್ವವನ್ನು ಮುಸೋಲಿನಿ ಜಾರಿಗೆ ತಂದನು. ಓಕೆ, ಇಟಲಿಯಲ್ಲಿ ಫ್ಯಾಸಿಸಮ್ ಅದು ಯಾರು ಜಾರಿಗೆ ತಂದರು? ಮುಸೋಲಿನಿ. ಅದೇ ರೀತಿಯಾಗಿ ಜರ್ಮನಿಯಲ್ಲಿ ನಾಜಿಸಮ್ ಅದು ಹಿಟ್ಲರ್. ಓಕೆ, ಭಾರತದ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಯಾರಾಗಿದ್ದರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು? ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಯಾಕಂದರೆ ಇದು ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಇದ್ರಲ್ಲ, ಇವರು ಏನಾಗ್ತಾರೆ? ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಓಕೆ, ನೆನ್ಪಿಟ್ಕೊಳ್ಳಿ. ಪ್ರಶ್ನೆ ಈಜಿದೆ, ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್ ಪ್ರಶ್ನೆ, ಗಣರಾಜ್ಯ ದಿನವನ್ನು ಆಚರಿಸುವ ದಿನಾಂಕ ಜನವರಿ 26. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ. ಅಕ್ಟೋಬರ್ 2 ಗಾಂಧಿ ಜಯಂತಿ, ಗಾಂಧಿ ಹುಟ್ಟಿದ ದಿನ. ಅಕ್ಟೋಬರ್ 2 1869 ಗುಜರಾತಿನ ಪೋರ್ಬಂದರ್. ಓಕೆ, ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15 1947. ನಾವು ಮಕ್ಕಳ ದಿನಾಚರಣೆ ನವಂಬರ್ 14 ಆಗುತ್ತೆ. ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆ ಜನವರಿ 26 1950. ಇದು ಭಾರತ ಸಂವಿಧಾನ ಜಾರಿಗೆ ಬಂದ
ದಿನ ಆಗಿರೋದ್ರಿಂದ ಅದು ಗಣರಾಜ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಓಕೆ, ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ 1955ರಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬರುತ್ತೆ. ಯಾಕಂದರೆ ಭಾರತೀಯ ಪೌರತ್ವವನ್ನು ಪಡೆಯುವ ಮತ್ತು ಕಳೆದುಕೊಳ್ಳುವ ನಿಯಮಗಳು ಒಳಗೊಂಡ ಭಾರತೀಯ ಪೌರತ್ವ ಕಾಯ್ದೆ 1955ರಲ್ಲಿ ಸಂಸತ್ತಿನ ಮೂಲಕ ಜಾರಿಯಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಪ್ರಸ್ತುತ ಭಾರತದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಪ್ರಸ್ತುತ 8 ಇದ್ದಾವೆ. ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ದಿಯು ವಿಲೀನದ ನಂತರ ಇವು 8 ಆಗಿದ್ದಾವೆ. ಓಕೆ, ಭಾರತದ ಮೊದಲ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನೇಮಕಗೊಂಡಿದ್ದವರು ಯಾರು? ಆ್ಯಕ್ಚುಲಿ ಇವರು ಹೆಲಿಕಾಪ್ಟರ್ ಸತ್ತೋದ್ರು. ಯಾರು? ಜನರಲ್ ಬಿಪಿನ್ ರಾವತ್. ತಮಿಳ್ನಾಡಿನಲ್ಲಿ ಅನಿಸುತ್ತೆ, ಮೇ ಬಿ ದಕ್ಷಿಣದಲ್ಲಿ ಏನೋ ವೀಕ್ಷಣೆ ಮಾಡಬೇಕು. ಅದೇ ಹೆಲಿಕಾಪ್ಟರ್ ಅಪಘಾತದಲ್ಲಿ 23-24ರಲ್ಲಿ ತೀರ್ಕೊಂಡ್ರು. ಸೊ ಅವರು CDS ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಜನರಲ್ ಬಿಪಿನ್ ರಾವತ್ ಇವರು ಭಾರತ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳ ಪ್ರಥಮ ರಕ್ಷಣಾ ಸಿಬ್ಬಂದಿಗಳ ಮುಖ್ಯಸ್ಥರಾಗಿ 2022ರಲ್ಲಿ ಆಯ್ಕೆ ಆಗ್ತಾರೆ. 23ರಲ್ಲಿ ಮೇ ಬಿ ಅವ್ರು ತೀರ್ಕೊಂತಾರೆ. ಓಕೆ, ನೆಕ್ಸ್ಟ್, ಪಂಚಾಯತ್ ರಾಜ್ ಸಂಸ್ಥೆಗಳ ವ್ಯಾಪ್ತಿಗೆ ಒಳಪಡದಿರುವುದು ಯಾವುದು? ಪಟ್ಟಣ ಪಂಚಾಯತಿ ಒಳಪಡಲ್ವಾ? ಗ್ರಾಮ ಪಂಚಾಯತಿ ಒಳಪಡಲ್ವಾ? ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ? ಆ್ಯಕ್ಚುಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಪಟ್ಟಣ ಪಂಚಾಯತಿ ಆಗುತ್ತೆ. ಓಕೆ, ಇದು ನಗರ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಗಳು ಬರುತ್ತೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಗೆಲ್ಲ, ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಒಳಪಡುತ್ತೆ. ಅದೇ ಅದಕ್ಕೆ ಸಂಬಂಧಿಸಿದ ಯಾವುದು? 74ನೇ ಸಂವಿಧಾನ ತಿದ್ದುಪಡಿ. ಇವು 2, 3, 4 ಇದಾವಲ್ಲ, ಇದು ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯತಿ. ಇವು 3 ಹಂತದ ಗ್ರಾಮೀಣ ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗಗಳ. ಇದು ಸಂವಿಧಾನದ 73ನೇ ತಿದ್ದುಪಡಿಯಲ್ಲಿ ಬರುತ್ತೆ. ಓಕೆ, ಸಿಂಪಲ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ದೆಹಲಿ ಸುಪ್ರೀಂ ಕೋರ್ಟ್ನ. ಇನ್ನು ಭಾರತ ಅತ್ಯುನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ದೇಶದ ರಾಜಧಾನಿ ಯಾವುದು? ದೆಹಲಿಯಲ್ಲಿದೆ. ಸಂವಿಧಾನದ 130ನೇ ವಿಧಿ ಅನ್ವಯ ಏನು 31 ನಿಮಿಷ ಈ ಸಂವಿಧಾನದ 130ನೇ ವಿಧಿ ಇದೆಯಲ್ಲ, ಇದು ಏನು ಹೇಳುತ್ತಂದ್ರೆ, ಭಾರತದ ಅತ್ಯುನ್ನತ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ನ ಪೀಠ ಹಾಗೂ ಅದು ಎಲ್ಲಿದ್ದು ಕಾರ್ಯನಿರ್ವಹಿಸಬೇಕು ಎಂಬುದರ ಕುರಿತು ತಿಳಿಸುತ್ತೆ. ಅದರ ಪ್ರಕಾರ ಏನಂದರೆ, ಸುಪ್ರೀಂ ಕೋರ್ಟು ದೆಹಲಿಯಲ್ಲಿ ಇರತಕ್ಕದ್ದು. ಮತ್ತೇನು, ದೆಹಲಿಯನ್ನು ಹೊರತುಪಡಿಸಿ ಭಾರತ ಇತರ ಯಾವುದೇ ಸ್ಥಳ ಅಥವಾ ಸ್ಥಳಗಳಲ್ಲಿ ಸುಪ್ರೀಂ ಕೋರ್ಟ್ ಕುಳಿತು ಕಾರ್ಯನಿರ್ವಹಿಸಬಹುದು. ಅಧಿಕಾರ ಯಾರಿಗಿದೆ ಅಂದರೆ, ದೆಹಲಿಯ ಹೊರತಾಗಿ ಬೇರೆ ಸ್ಥಳಗಳಲ್ಲಿ ಪೀಠವನ್ನು ಸ್ಥಾಪಿಸುವ ಅಥವಾ ವಿಚಾರಣೆ ನಡೆಸುವ ನಿರ್ಧಾರವನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ತೆಗೆದುಕೊಳ್ಳಬಹುದು. ಆದರೆ ಇದಕ್ಕೆ ಭಾರತದ ರಾಷ್ಟ್ರಪತಿಗಳ ಪೂರ್ವ ಅನುಮೋದನೆ ಕಡ್ಡಾಯ. ನಾನು ದೆಹಲಿ ಬಿಟ್ಟುಗೇಸಿ ಬೆಂಗಳೂರಲ್ಲಿ ಬಂದುಗೇಸಿ ನಾನು ಸುಪ್ರೀಂ ಕೋರ್ಟದ ವ್ಯಾಜ್ಯಗಳನ್ನು ನಾನು ಬಗೆಹರಿಸ್ತೀನಿ ಅಂತೇಳಿ ಮುಖ್ಯ ನ್ಯಾಯಮೂರ್ತಿ ತೀರ್ಮಾನ ಮಾಡ್ಬೋದು. ಆದರೆ ಅದಕ್ಕೂ ಮೊದಲು ರಾಷ್ಟ್ರಪತಿಗಳ ಪೂರ್ವ ಅನುಮತಿ ಪಡೆಯಬೇಕಾಗುತ್ತದೆ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಭೂಸೇನೆಯ ಮುಖ್ಯಸ್ಥರನ್ನು ಹೀಗೆ ಕರೀತಾರೆ ಅಂತ. ಭೂಸೇನೆಯ ಮುಖ್ಯಸ್ಥರು ಏನು ಕರೀತಾರೆ? ಜನರಲ್ ಅಂತ ಕರೀತಾರೆ. ಓಕೆ, ಭೂಸೇನೆ ಮುಖ್ಯ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಕರೀತಾರೆ. ವಾಯುಪಡೆಗೆ ಏರ್ ಮಾರ್ಷಲ್ ಅಂತ ಕರೀತಾರೆ. ನೌಕಾಪಡೆಗೆ ಅಡ್ಮಿರಲ್ ಅಂತೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕೆಳಕಂಡ ಹೇಳಿಕೆಯಲ್ಲಿ ತಪ್ಪಾಗಿರೋ ಹೇಳಿಕೆ ಇವೆ ನಮಗೆ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ. ತಪ್ಪಾಗಿರೋ ಹೇಳಿಕೆ ನೋಡಿ, ಭಾರತದಲ್ಲಿ ಮತದಾನ ಮಾಡಲು ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿ 21 ವರ್ಷ ಅಂತ ಇದೆ. ಸರಿನಾ ತಪ್ಪಾ? ಆ್ಯಕ್ಚುಲಿ ತಪ್ಪಾಗುತ್ತೆ. ಲೋಕಸಭಾ ಸದಸ್ಯರಾಗಲು ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿ 25 ವರ್ಷಗಳು, ಸರಿ ಇದೆ. ರಾಜ್ಯಸಭಾ ಸದಸ್ಯರಾಗಲು ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿ 30 ವರ್ಷ, ಸರಿ ಇದೆ. ರಾಜ್ಯಪಾಲರಾಗಲು ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿ 35 ವರ್ಷಗಳ, ಇದು ಕೂಡ ಸರಿ ಇದೆ. ಭಾರತದಲ್ಲಿ ಮತದಾನ ನಿಗದಿಪಡಿಸಿದ ಕನಿಷ್ಠ ವಯಸ್ಸು 21 ಅಲ್ಲ, 18 ವರ್ಷಗಳು. ಆ್ಯಕ್ಚುಲಿ ಎಷ್ಟು? 18 ವರ್ಷ ಆಗುತ್ತೆ. ಇದು ತಪ್ಪಾಗಿರೋದ್ರಿಂದ ಹೇಳಿಕೆ 1 ಸರಿಯಾಗುತ್ತೆ. ಏನಂದರೆ,
18 ವರ್ಷಗಳು ಐತಲ್ಲ, 61ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ 1988ರಲ್ಲಿ 21ರಿಂದ 18ಕ್ಕೆ ಇಳಿಸಿದ್ರು. ಆವಾಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಸರಿಯಾದ ಆಯ್ಕೆಗಳು ರಾಹುಲ್ ಸಾಹೇಬ್ 25, ರಾಜ್ಯ ಸಾಹೇಬ್ 30, ರಾಜ್ಯಪಾಲರಿಗೆ 35. ಇದು ಸೀರಿಯಲ್ ವೈಸ್ ನೆನ್ಪಿಟ್ಕೊಳ್ಳಿ. MCCಯ ವಿಸ್ತೃತ ರೂಪ ಏನಂತ ಕೇಳಿದರೆ, ಏನು MCCಯ ವಿಸ್ತೃತ ರೂಪ? ಮಾಡಲ್ ಕೋಡ್ ಆಫ್ ಕಂಡಕ್ಟ್. ಮಾಡಲ್ ಕೋಡ್ ಕಂಡಕ್ಟ್ ಫಸ್ಟ್ ಒಂದು ಸರಿ ಆಗುತ್ತೆ. ಮಾಡಲ್ ಕೋಡ್ ಆಫ್ ಕಂಡಕ್ಟ್, ಕೌಂಟಿಂಗ್ ಅಲ್ಲ, ಕಾನ್ಸ್ಟಿಟ್ಯೂಷನ್ಸ್ ಅಲ್ಲ, ಕ್ಯಾಂಡಿಡೇಟ್ಸ್ ಅಲ್ಲ, ಕಂಡಕ್ಟ್, ಮಾಡಲ್ ಕೋಡ್ ಆಫ್ ಕಂಡಕ್ಟ್. ಓಕೆ, MCC ಅಂದರೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್, ಮಾದರಿ ನೀತಿ ಸಂಹಿತೆ ಅಂತ ಕರೀತಾರೆ. ಇದು ಚುನಾವಣೆ ಸಮಯದಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಪಾಲಿಸಲೇಬೇಕಾದ ನಿಯಮಾವಳಿಗೆ ಸಂಬಂಧಿಸಿದಂತೆ ಏನು MCC ಅಂದರೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಚುನಾವಣಾ ಆಯೋಗ ಜಾರಿ ತರುತ್ತೆ. ನೀ ದುಡ್ಡು ಹಂಚಬಾರ್ದು, ಪೋಸ್ಟ್ ಎಲ್ಲಿ ಬೇಕಲ್ಲಿ ಅಂಟಿಸಬಾರ್ದು ಅಂತಾರಲ್ಲಿ ಇರ್ತ ಮಾಡಲ್ ಕೋಡ್ ಆಫ್ ಕಂಡಕ್ಟ್. ಕೆಳಕಂಡ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಆಯ್ಕೆಗಳನ್ನು ಆರಿಸಿ. ಭಾರತದ ಭೂಗಡಿ ಒಟ್ಟು ಉದ್ದ 15,200 ಕಿಲೋಮೀಟರ್. ಹೌದಾ? ಹೌದು, ಸರಿ ಇದೆ. ಗಾಂಧಿ ಜಯಂತಿಯನ್ನು ಅಕ್ಟೋಬರ್ 2ರಂದು ಆಚರಿಸಲಾಗಿದೆ. ಹೌದಾ? ಸರಿ ಇದೆ. ಕರ್ನಾಟಕ ಲೋಕಸೇವಾ ಆಯೋಗ 1950ರಲ್ಲಿ ಸ್ಥಾಪನೆ ಆಯಿತು. ಇದು ಕೂಡ ಸರಿ ಇದೆ. ಆ್ಯಕ್ಚುಲಿ ಸರಿ ಉತ್ತರ ABC 3 ಆಗ್ತವೆ. ಭಾರತ ಭೂಗಡಿ 15,200 ಕಿಲೋಮೀಟರ್ ಆಗುತ್ತೆ. ಅಕ್ಟೋಬರ್ 2 ಗಾಂಧಿ ಜಯಂತಿ ಸರಿ ಇದೆ. KPC ಸ್ಥಾಪನೆ 1951 ಮೇ 1ರಂದು. ಅಧಿಕೃತವಾಗಿ 1951 ಅವಧಿಯ ಪ್ರಕ್ರಿಯೆಯೊಂದಿಗೆ ಸಂವಿಧಾನ ವಿಧಿ 315 ಸ್ಥಾಪಿತವಾಯಿತು. ಹಾಗಾಗಿ ಎಲ್ಲ ಹೇಳಿಕೆಗಳು ಸರಿ ಇವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಇದೆಯಪ್ಪ. ಕೇಂದ್ರ ಕಚೇರಿಯಲ್ಲಿದೆ ಅಮೆರಿಕದಲ್ಲಿ ಪ್ರಧಾನ ಕಚೇರಿ ಅದು ಎಲ್ಲಿ? ಎಸ್ಪೆಷಲಿ ನ್ಯೂಯಾರ್ಕ್. ಓಕೆ, ಅಮೆರಿಕದ ನ್ಯೂಯಾರ್ಕ್ ಇದೆ. ಇದು ಈಸಿ ಇದೆ, ಎಲ್ಲರೂ ಈಗಾಗಲೇ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ನನ್ನ. ನೆಕ್ಸ್ಟ್ ಪ್ರಶ್ನೆ ಓದ್ರಿ. ಏನು ಓದ್ರಿ? ಸಾರ್ವತ್ರಿಕ ಚುನಾವಣೆಗಳು 5 ವರ್ಷಗಳಿಗೊಮ್ಮೆ ನಡೆಯುತ್ತವೆ. ಇದು ಸರಿ ಅನಿಸುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿದೆ. ರಾಷ್ಟ್ರೀಯ ಕರೆಕ್ಟ್ ಇದೆ. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ 1973ರಲ್ಲಿ ಸ್ಥಾಪನೆಯಾಯಿತು. ಇದು ತಪ್ಪನಿಸುತ್ತೆ. ಭಾರತದ ಚುನಾವಣಾ ಆಯೋಗ 1947ರಲ್ಲಿ ಸ್ಥಾಪನೆ ಆಯಿತು. ಇದು ಕೂಡ ತಪ್ಪನಿಸುತ್ತೆ. ಸೊ ಸರಿಯಾದ ಇವರಲ್ಲಿ ಎಷ್ಟು ಹೇಳಿಕೆಗಳು ಸರಿ ಅಂತ ಕೊಡಿದರೆ ಇದ್ರ 2 ಹೇಳಿಕೆಗಳು ಫಸ್ಟ್ ಮತ್ತು ಸೆಕೆಂಡ್ ಸರಿ ಆಗ್ತವೆ. ನೋಡೋಣ. ಸಾರ್ವತ್ರಿಕ ಏನು ಚುನಾವಣೆ 5 ವರ್ಷಗಳನ್ನು ಸರಿ ಇದೆ. INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದು ರಾಷ್ಟ್ರೀಯ ಪಕ್ಷ ಆಗಿದೆ. ತಪ್ಪು. ಅದು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ 1993-94ರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿ 73ರಲ್ಲಿ ಕೊಟ್ಟಿದ್ದಾರೆ, ತಪ್ಪಾಗುತ್ತೆ. ಇನ್ನು 4ನೇದು ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆಯಾಗಿದ್ದು 1950 ಜನವರಿ 25, 1947ರಲ್ಲಿ ಅಲ್ಲ. ಓಕೆ, ಹಾಗಾಗಿ 2 ಹೇಳಿಕೆಗಳು ಸರಿ ಆಗ್ತವೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಕಂದಾಯ ನ್ಯಾಯಾಲಯಗಳ ಅತ್ಯಂತ ಕೆಳ ಹಂತದ ನ್ಯಾಯಾಲಯ ಯಾವುದು ಅಂತ ಕೇಳಿದರೆ ಯಾವುದು? ತಹಶೀಲ್ದಾರ್ ನ್ಯಾಯಾಲಯ ಆಗುತ್ತೆ. ಯಾವ ರೀತಿ ಅಂದರೆ ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ತಹಶೀಲ್ದಾರ್ ಕೋರ್ಟ್ ಆಗುತ್ತೆ. ಕಂದಾಯ ನ್ಯಾಯಾಲಯಗಳ ಸರಪಳಿಯಲ್ಲಿ ಅತ್ಯಂತ ಕೆಳ ಹಂತದ್ದಾಗಿದೆ. ಅದಾದ ನಂತರ ACಗೆ ಹೋಗುತ್ತೆ. ಓಕೆ, ಅದಾದ ನಂತರ DC ಹೋಗುತ್ತೆ, ಹೀಗೆ ಮೇಲೆ ಹೋಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಸ್ಥಾಪನೆಯಾದ ವರ್ಷ 1948. ಸಾಮಾನ್ಯವಾಗಿ ಎಲ್ಲ ಎಕ್ಸಾಮ್ಗಳಿಗೆ ಕೇಳಿದ್ದಾನೆ. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. 1947 ಏಪ್ರಿಲ್ 7. ಈ ಏಪ್ರಿಲ್ ಸ್ಥಾಪನೆಯಾದಕ್ಕೆ ನಿಮಿತ್ತನೇ ಏನಂತ ಕರೀತಾರೆ? ಅದಕ್ಕೆ ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಓಕೆ, ಈ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ಹಿನ್ನೆಲೆಯಲ್ಲಿ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ. ಒಂದು ಧ್ಯೇಯವಾಕ್ಯವನ್ನೆಲ್ಲ ಕೊಟ್ಟಿರ್ತಾರೆ. ಏನು ಧ್ಯೇಯವಾಕ್ಯ ಏನು ಈ ವರ್ಷ 2026 ಧ್ಯೇಯವಾಕ್ಯ ಏನಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ದೇಶಗಳ ಸಂಖ್ಯೆ ಎಷ್ಟು ಅಂದರೆ 5. ಯಾವ್ಯಾವ 5? ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ 5 ಕಾಯಂ ಸದಸ್ಯ ದೇಶಗಳಿರ್ತವೆ. ಯಾವುವು? ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ಮತ್ತು ಇದರ ಜೊತೆ 10 ತಾತ್ಕಾಲಿಕ ದೇಶಗಳಿರ್ತವೆ. ಓಕೆ,
ಇಲ್ಲೇನು 10 ತಾತ್ಕಾಲಿಕ ರಾಷ್ಟ್ರಗಳು, ಟೋಟಲ್ 15 ಇರ್ತವೆ. ಬಟ್ ಖಾಯಂ ಅಂತ ಬಂದಾಗ 5 ಮಾತ್ರ ಇರ್ತವೆ. ಅವು ಯಾವ ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ಇವುಗಳಿಗೆ ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ವೀಟೋ ಅಧಿಕಾರ ಅಂತೇಳಿ ಕೊಡ್ತಾರೆ. ಆ ವೀಟೋ ಅಧಿಕಾರ ಕೊಟ್ಟಂಥ ಈ ವೀಟೋ ಅಧಿಕಾರ ಏನಂದ್ರೆ, ಈ ವಿಶ್ವಸಂಸ್ಥೆಯಲ್ಲಿ ಯಾವುದೇ ಒಂದು ಕಾಯ್ದೆ ಪಾಸ್ ಆಗಬೇಕಾದ್ರೂ ಎಲ್ಲ ದೇಶಗಳು ಎಸ್ ಅನ್ನಬೇಕು. ಈ 5 ದೇಶಗಳು ಎಸ್ ಅನ್ನಬೇಕು. 5 ದೇಶಗಳಲ್ಲಿ ಒಂದು ದೇಶ ನೋ ಅಂದರೆ ಆ ಕಾಯ್ದೆ ಪಾಸ್ ಆಗಲ್ಲ. ಸಿಂಪಲ್. ಓಕೆ, ಅದಕ್ಕೆ ವಿಟೋ ಪವರ್ ಅಂತೇಳಿ ಕರೀತಾರೆ. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರೂಜಿ. ಇವರು ಇನ್ನು ಭಾರತದ ಪ್ರಥಮ ಪ್ರಧಾನಿ ಆಗಿರ್ತಾರೆ. ಅವರು ಪಂಚಶೀಲ ತತ್ವ, ಅಲಿಪ್ತ ನೀತಿ ಮುಂತಾದ ವೈಶಿಷ್ಟ್ಯಗಳೊಂದಿಗೆ ಭಾರತ ವಿದೇಶಾಂಗ ನೀತಿಯನ್ನು ರೂಪಿಸಿದ್ರಿಂದ ಅವರನ್ನು ವಿದೇಶಾಂಗ ನೀತಿಯ ಪಿತಾಮಹ ಅಂತೇಳಿ ನಾವು ಪರಿಗಣನೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಭಾರತದೊಂದಿಗೆ ಭೂಗಡಿ ಹಂಚಿಕೊಳ್ಳದೇ ಇರುವ ದೇಶ ಯಾವುದು? ಶ್ರೀಲಂಕಾ, ಯಾಕಂದ್ರೆ ಅದು ಜಲಗಡಿ ಹಂಚಿಕೊಂಡಿದೆ. ಬಾಂಗ್ಲಾದೇಶ ಇದೆ, ಇದು ಅತಿ ಹೆಚ್ಚು ವಿಸ್ತೀರ್ಣದ ಭೂಗಡಿಯನ್ನು ಬಾಂಗ್ಲಾದೇಶ ಹೊಂದಿದೆ. ಭೂತಾನು ಹೊಂದಿದೆ, ನೇಪಾಳ ಕೂಡ ಹೊಂದಿದೆ, ಅದೇ ರೀತಿ ಚೀನಾ ಹೊಂದಿದೆ, ಪಾಕಿಸ್ತಾನ ಹೊಂದಿದೆ. ಇಷ್ಟು ದೇಶಗಳು ನಮ್ಮ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿವೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಇದೆ ನೋಡಿ, ವಿವರಣೆ ಇದೆ. ಏನು? ಬಾಂಗ್ಲಾ, ಭೂತಾನ್, ನೇಪಾಳ ತಪ್ಪು. ಯಾಕೆ? ಶ್ರೀಲಂಕಾ ಜಲಗಡಿ, ಇದು ಅವರ ತಪ್ಪಾದ ಹೇಳಿಕೊಟ್ಟಿದ್ದಾರೆ. ಓಕೆ, ಶ್ರೀಲಂಕಾದ ಜವಾಹರ್ ಜಲಗಡಿಯಲ್ಲಿ ದ್ವೀಪ ರಾಷ್ಟ್ರವಾಗಿದೆ. ಅದು ಶ್ರೀಲಂಕಾದ ಜಲಸಂಧಿ ಇದೆ, ಪಾಕ್ ಜಲಸಂಧಿ. ಜಗ್ಗ ಸರಿ ಕೇಳಿದ್ದಾರೆ ಎಕ್ಸಾಮ್ಗೆ. ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಇರೋ ಜಲಸಂಧಿ ಯಾವುದು? ಪಾಕ್ ಜಲಸಂಧಿ. ಪಾಕ್ ಅಂದ ತಕ್ಷಣ ಈ ಕಡೆ ಹೋಗ್ಬಾರ್ದು, ತಲೆ ಇಲ್ಲೇ ಇರಬೇಕು. ಕರ್ನಾಟಕ ವಿಧಾನ ಪರಿಷತ್ತಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ಯಾವುದಕ್ಕೆ? ವಿಧಾನ ಪರಿಷತ್ತಿಗೆ ಸಂಬಂಧಿಸಿದಂತೆ ತಪ್ಪಾದ, ಇದು ಸ್ವಲ್ಪ ಇದು ರೌಂಡ್ ಮಾಡ್ಕೊಂಬಿಡಿ ಎಕ್ಸಾಮ್ದಾಗ. ಪ್ರತಿಯೊಬ್ಬರು ಹೇಳ್ತೀನಿ ನೋಡಿ, ರಿಪೀಟ್ ಆಗಿ. ಭಾಳ ಕನ್ಫ್ಯೂಸು. ನೀವು ಗೊತ್ತಿದ್ರೂ ಆನ್ಸರ್ ತಪ್ಪಾಗಿ ಬರುತ್ತೆ, ಪ್ರಶ್ನೆ ಕರೆಕ್ಟಾಗಿ ಓದಿಲ್ಲ ಅಂದ್ರೆ. ಕರ್ನಾಟಕ ವಿಧಾನಮಂಡಲದ ಮೇಲ್ಮನೆಯಾಗಿದೆ. ಕರ್ನಾಟಕದ, ಹೌದು, ಸರಿ ಇದೆ. ಕರ್ನಾಟಕ ಒಟ್ಟು ಸದಸ್ಯರ ಸಂಖ್ಯೆ 75, ಇದು ಸರಿ ಇದೆ. ಸದಸ್ಯರ ಅಧಿಕಾರಾವಧಿ 6, ಇದು ಸರಿ ಇದೆ. 75 ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆ ಆಗ್ತಾರೆ? ಇಲ್ಲ, ನೇರದಿಂದ ಎಲ್ಲರೂ ಬೇರೆ ಬೇರೆ ರೀತಿಯಾಗಿ ಆಯ್ಕೆ ಆಗ್ತಾರೆ. ಸೊ ಸರಿಯಾದ ಉತ್ತರ 4ನೇದಾಗುತ್ತೆ. ಏನು? 1, 2, 3 ಸರಿ ಆಗ್ತವೆ. ಏನು ಸರಿ ಆಗ್ತವೆ? ಮೇಲ್ಮನೆ ಸದಸ್ಯರ ಸರಟ್ಟು 75, ಓಕೆ. 75 ಸದಸ್ಯರು ಇರ್ತಾರೆ, 6 ವರ್ಷ ಅಧಿಕಾರಾವಧಿ. ವಿಧಾನ ಪರಿಷತ್ ಸದಸ್ಯರು ಪರೋಕ್ಷವಾಗಿ ವಿಧಾನಸಭೆ ಸದಸ್ಯರು, ಸ್ಥಳೀಯ ಸಂಸ್ಥೆಗಳು, ಪದವೀಧರರು, ಶಿಕ್ಷಕರ ಕ್ಷೇತ್ರದಿಂದ ಹಾಗೂ ರಾಜ್ಯಪಾಲರಿಂದ ನಾಮನಿರ್ದೇಶನಗೊಳ್ಳುತ್ತಾರೆ. ಜನರಿಂದ ನೇರವಾಗಿ ಆಯ್ಕೆ ಆಗುವುದಿಲ್ಲ. ಓಕೆ, ರೈಟ್. ಮುಂದಿನ ಪ್ರಶ್ನೆ, ಅಖಿಲ ಭಾರತ ಸೇವೆಗಳಿಗೆ ಆಲ್ ಇಂಡಿಯಾ ಸರ್ವಿಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಸ್ಥೆ ಯಾವುದು ಅಂದರೆ UPSC. ಅಖಿಲ ಕರ್ನಾಟಕ ಸೇವೆಗಳಿಗೆ KPSC. ಇದಕ್ಕೆ UPSC. KPSC ತಪ್ಪಾಗುತ್ತೆ, ಯಾಕಂದರೆ ರಾಜ್ಯ ಮಟ್ಟದ ಸೇವೆಗಳಿಗೆ ಆಯ್ಕೆ ಮಾಡ್ತಾರೆ. UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅಂತ ಕರಿತೀವಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೀತಾರೆ. ಅದಕ್ಕೆ IAS, IPS, IFS ನಂತ ಅಖಿಲ ಭಾರತ ಸೇವೆಗಳಿಗೆ ಪರೀಕ್ಷೆಗಳನ್ನು ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಸಿಂಪಲ್ ಇದೆ. ವೈವಿಧ್ಯತೆಗಳ ಖಂಡ ಅಂತೇಳಿ ಏಷ್ಯಾ ಖಂಡನ ಕರೀತಾರೆ. ವೈಪರೀತ್ಯಗಳ ಖಂಡ ಅಂತಲೂ ಕರೀತಾರೆ. ವೈವಿಧ್ಯತೆಗಳ ಖಂಡ ಅಂತಲೂ ಕರೀತಾರೆ. ಇದು ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರತಕ್ಕಂಥ ಖಂಡ ಆಗಿರುತ್ತದೆ. ಸೊ ಇಲ್ಲಿವರೆಗೆ ನಾವು 1ರಿಂದ 45 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ವಿ. ಇದು ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 45ರಿಂದ 100ವರೆಗೆ ಪ್ರಶ್ನೆಗಳನ್ನು ಇದೇ ರೀತಿ ಎಕ್ಸ್ಪ್ಲೇನ್ ಮಾಡ್ಕೊತ ತಮಗೆ ಉತ್ತರಗಳನ್ನು ನೀಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ದಯವಿಟ್ಟು ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸರಿಪಡಿಸ್ಕೊಳ್ತೀನಿ. ಮತ್ತು ನೀವು ಸರಿಯಾಗಿದ್ದರೆ, ಅದು ತಪ್ಪಿದರೆ ಸರಿ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ಯಾರು ನೋಡ್ತೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು. ಇದೇ ರೀತಿಯ ಪ್ರಶ್ನೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಕೂಡ ನೋಡೋಣ. ಧನ್ಯವಾದಗಳು.